ಯಾವುದು ಓದಲಿಕ್ಕಾಗೋದಿಲ್ಲ, ಕೇಳಲಿಕ್ಕಾಗೋದಿಲ್ಲ. ಬೆಳಗ್ಗೆ ಇದ್ದಾಗಿನಿಂದ ಹೆಂಡತಿ, ಮಕ್ಕಳು, ದುಡಿಮೆ, ಸಂಪಾದನೆ ಇದರೊಳಗೆ ಕಾಲವನ್ನು ಕಳೆದುಬಿಡುತ್ತಾನೆ. ಅಪಶ್ಯತಾಂ ಆತ್ಮತತ್ವಂ ಗೃಹೇಶ ಗೃಹಮೇಧಿನ. ಕಡೆಯವರೆಗೂ ಭಗವಂತನ ತತ್ವಜ್ಞಾನ ಮಾಡಿಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ನಿದ್ರಯಾ ಗೃಹತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾರ್ಥೇ ಗಯಾ ರಾಜನ್ ಕುಟುಂಬ ಭರಣೇನವ. ಪರೀಕ್ಷಿತ್ ರಾಜರು ಹೇಳ್ತಾರೆ, ರಾಜ, ನಮ್ಮ ಇಡೀ ಜೀವನದ 100 ವರ್ಷ ಆಯುಷ್ಯಲ್ಲಿ 50 ವರ್ಷ ನಿದ್ದೆಯಲ್ಲೇ ಕಳೆದು ಬಿಡ್ತೀವಿ. ರಾತ್ರಿ ಎಲ್ಲ ನಿದ್ದೆ, ಮಧ್ಯಾಹ್ನ ಊಟ ಆದ್ಮೇಲೆ ನಿದ್ದೆ, ಬೆಳಗ್ಗೆ ತಿಂಡಿ ಆದ್ಮೇಲೆ ನಿದ್ದೆ, ವಯಸ್ಸಾದ್ಮೇಲಂತೂ ಯಾವಾಗಲೂ ನಿದ್ದೆ, ಕೂತಲ್ ನಿಂತಲ್ ನಿದ್ದೆ. ನಿದ್ರಯಾ ಗೃಹತೆ ನಕ್ತಂ, ಅಜ್ಞಾನದಿಂದ ಹಂಗೇ ಕಾಲ ಎಲ್ಲ ಕಳೆದು ಹೋಗಿಬಿಡ್ತದೆ. ಹಗಲೆಲ್ಲ ಸಂಪಾದನೆ, ಇನ್ನ ದೇಹಾಪತ್ಯ ಕಲತ್ರಾದಿ ಶ್ವಾತ್ಮದೈನ್ಯೇ ಶ್ವಸತ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ದೇಹದ ಮೇಲೆ ಅಭಿಮಾನ, ಮಕ್ಕಳ ಮೇಲೆ ಅಭಿಮಾನ, ಹೆಂಡತಿಯ ಮೇಲೆ ಅಭಿಮಾನ, ಪದಾರ್ಥಗಳ ಮೇಲೆ ಅಭಿಮಾನ, ಮನೆ ಮೇಲೆ ಅಭಿಮಾನ, ಎಂದು ವೈರಾಗ್ಯ ಬರೋದು? ಆಯುಷ್ಯ ಹೋಗ್ತಾ ಇದ್ರೂ ಕೂಡ ಗೊತ್ತಾಗೋದೇ ಇಲ್ವಂತೆ. ಹಾಗೇ ಕಾಲವನ್ನು ಕಳೆದು ಬಿಡ್ತಾನೆ. ಎಷ್ಟು ದಿನಗಳು ತೀರಿ ಹೋಯ್ತಣ್ಣ, ದೇವರ ಮಾಡದೆ ಕಷ್ಟದಿಂದ ನೊಂದೆ ಕಾಣಣ್ಣ. ಅಯ್ಯೋ, ನಾಳೆ ಮಾಡಿದ್ರೆ ಆಯ್ತು ಬಿಡ್ರಿ ವ್ರತ, ಮುಂದಿನ ಜನ್ಮದಲ್ಲ ಮಾಡಿದ್ರೆ ಆಯ್ತು ಬಿಡ್ರಿ ಅಂತ ಅನ್ಕೊಂಡು ಬಿಡ್ರಿ ಬಿಡ್ರಿ ಅಂತ ಬಿಟ್ಟೇ ಬಿಡ್ತಾರ. ಇನ್ನೆಂದು ಮಾಡೋದು ಯಾವಾಗ? ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ. ಅಭಯ ಅಂದ್ರೆ ಮೋಕ್ಷ. ಆ ಮೋಕ್ಷ ಸಿಗಬೇಕು ಅಂದ್ರೆ ಏಕಾಗ್ರ ಚಿತ್ತರಿಂದ ದೇವರನ್ನು ಧ್ಯಾನ ಮಾಡಬೇಕು, ಅವನ ಕಥೆಗಳನ್ನೇ ಕೇಳಬೇಕು, ಅವನನ್ನೇ ಕೀರ್ತನೆ ಮಾಡಬೇಕಂದ್ರೆ. ಯಾಕೆಂದ್ರೆ ದೇವರಲ್ಲಿ ಭಕ್ತಿ ಹುಟ್ಟಬೇಕಲ್ಲ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತೃದ್ವೈಪಾಯನಾದಗಂ. ಶುಕಾಚಾರ್ಯ ಹೇಳ್ತಾರೆ, ದ್ವಾಪರ ಯುಗದ ಆದಿಯಲ್ಲಿ ವೇದವ್ಯಾಸ ದೇವರಿಂದ ನಾನು ಕೇಳಿದ್ದೀನಪ್ಪ. ಪರಿನಿಷ್ಠಿತೋಪಿ ನೈರ್ಗುಣ್ಯ ಉತ್ತಮ ಶ್ಲೋಕ ಲೀಲಯ ಗೃಹೀತ ಚೇತ ರಾಜರ್ಷೆ ಆಖ್ಯಾನಂ ಯದದೀತವಾನ್. ನಮ್ಮ ತಂದೆ ನನಗೆ ಭಾಗವತವನ್ನು ಉಪದೇಶವನ್ನ ಮಾಡಿದ್ದಾರೆ ಅಂತ ಶುಕಾಚಾರ್ಯ ಹೇಳ್ತಾರೆ. ನನಗೆ ಮೋಕ್ಷ ಆಗೋದು ನಿಶ್ಚಯ, ಅಪರೋಕ್ಷ ಜ್ಞಾನನೂ ಕೂಡ ಆಗೋಗಿದೆ. ಆದರೂ ಭಾಗವತವನ್ನು ಯಾಕೆ ನಿನಗೆ ಹೇಳಲಿಕ್ಕೆ, ಉಪದೇಶ ಮಾಡಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ, ಭಗವಂತನ ಅದ್ಭುತವಾದ ಅವತಾರ ಲೀಲೆಗಳಿಗೆ ಆಕರ್ಷಿತನಾಗಿ ಆ ಭಗವಂತ ಲೀಲೆಗಳನ್ನು ಕೊಂಡಾಡೋದರ ಸಲುವಾಗಿ ನಾನು ಬಂದಿದ್ದೇನೆ. ನೋಡ್ರಿ, ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅಂತಂದ್ರೆ, ಯದ್ಯಪಿ ಅವರಿಗೆ ಮೋಕ್ಷ ಎಂಬುದು ಫಿಕ್ಸ್ ಆಗಿದ್ರು ಕೂಡ ಮುಕ್ತಿಯಲ್ಲಿ ಏನು ಆನಂದ ಆಗತ್ತಲ್ಲ, ಮೋಕ್ಷಾನಂದ, ಅದರಲ್ಲಿ ತರಲೋಪಮವಾದ ಆನಂದ, ಬೋನಸ್ ಪಾಯಿಂಟ್ ಆನಂದ ಅಂತ ಇರತ್ತೆ. ಆನಂದ ಒಂದು ಲೆವೆಲ್ನಲ್ಲಿ ಆಗ್ತಾ ಇರತ್ತೆ, ಇದ್ದಕ್ಕಿದ್ದಂಗೆ ಮಧ್ಯದಲ್ಲಿ ಉಕ್ಕೇ ಇರತ್ತೆ ಆನಂದ. ಅಂತಹ ಆನಂದ ಆಗಬೇಕು ಅಂದ್ರೆ ಹೆಚ್ಚಿನ ಸಾಧನೆ ಮಾಡಬೇಕು. ಓಟಿ ಬೋನಸ್ ಪಾಯಿಂಟ್ ಆನಂದ ಸಿಗಬೇಕು ಅಂದ್ರೆ ಅಶುಭಾಭಾವಜೋನ್ನಾಹ ಮಹಾಧಿಕಾರಿಣಾಮಪಿ ಅಶುಭೇ ಕೃತೆ ನಭವತಿ ತಾರತಮ್ಯಾಚ ಸಸ್ಮೃತಃ. ಪಾಪಕರ್ಮಗಳನ್ನು ಮಾಡಿದರೆ ಈ ಆನಂದ ಅಭಿವೃದ್ಧಿ ಇರೋದಿಲ್ಲ, ಪುಣ್ಯಕರ್ಮಗಳನ್ನು ಮಾಡಿದ್ರೆ ಸಿಗ್ತದೆ. ಆದ್ದರಿಂದ ಸಂಸ್ಕೃತದಲ್ಲಿ ಪರಿನಿಷ್ಠ ಅಂತಂದ್ರೆ ನಿಶ್ಚಯ, ಉದರ ಅಂದ್ರೆ ಸಂಶಯ ಅಂತ ಅರ್ಥ. ಋಷ್ಯುತ್ತಮ ದೇವತಾಚ ವಿಮುಕ್ತೌ ಪರಿನಿಶ್ಚಿತಾ ತಥಾಪಿ ಅಧಿಕ ಸೌಖ್ಯಾರ್ಥಂ ಯತಂತೆ ಶುಭಕರ್ಮಸು ವಿಮುಕ್ತಾತ್ವಭಾವೇನ ನಿತ್ಯಂ ಜ್ಞಾನಾದಿ ತತ್ಪರಾಃ ಇತಿ ಗಾರುಡೆ.
ಋಷ್ಯುತ್ತಮರು ದೇವತೆಗಳು ಅವರಿಗೆ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ನಿಶ್ಚಯ ಇದ್ರೂ ಕೂಡ ಶ್ರವಣ ಮರಣಾದಿಗಳನ್ನ ಮಾಡ್ತಾರೆ ಅಂತಂದ್ರೆ ನಮಗಿನ್ನ ಅಪರೋಕ್ಷ ಜ್ಞಾನನೇ ಆಗಿಲ್ಲ. ನಾವು ಎಷ್ಟು ಮಾಡ್ಬೇಕು ಹಂಗಂದ್ರೆ ಶ್ರವಣ ಮರಣಾದಿಗಳನ್ನ. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವಾ ಯತ್ತಾಮಿಹಾಯುಷ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ ಭಯಂ ಹರಿಂ. ಖಟ್ವಾಂಗ ರಾಜರ್ಷಿ ಒಂದೇ ಮುಹೂರ್ತ, ಒಂದು ಮುಹೂರ್ತ ಅಂದ್ರೆ 48 ನಿಮಿಷ, ಕೇವಲ 48 ನಿಮಿಷ ಸಾಧನೆ ಮಾಡಿಕೊಂಡು ವೈಕುಂಠ ಪ್ರಯಾಣ ಮಾಡಿದ್ದಾನೆ. ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪ ಯತ್ಸರ್ವಂ ಯತ್ತಾವತ್ ಸಾಂಪ್ರಾಯಿಕಂ. ಸಂಪ್ರಾಯ ಅಂದ್ರೆ ಮೋಕ್ಷ. ನೀನು ಎಷ್ಟು ಸಾಧನೆ ಮಾಡ್ಕೋಬೇಕೋ, ಧಾರಣಾ ಯೋಗವನ್ನ ಮಾಡ್ಬೇಕದಕ್ಕೆ ಅಷ್ಟಾಂಗ ಯೋಗಗಳ ಸಿದ್ಧಿ ಇರ್ಬೇಕು. ಜಿತಾತನೋ ಜಿತತ್ವಾಸೋ ಜಿತ ಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇದ್ಯ ವಿಚೇತತ್ತಚ್ಚ ದೇಹೋಯಂ ತವಿಟ್ಟಚ್ಚ ತವೀಯಚಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್ ಆಂಡಕೋಜೆ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯಃ. ಖಂಡಸ್ಮೃತಿರ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಂತ ಶ್ರೀಮದಾಚಾರ್ಯ ಹೇಳಿದ ಹಾಗೆ ದೇವರ ಯಾವ ಯಾವ ಅವಯವಗಳಿಂದ ಯಾವ ಯಾವ ಲೋಕಗಳು ಯಾವ ಯಾವ ದೇವತೆಗಳು ಅವತಾರ ಮಾಡಿದ್ದಾರೆ ಅಂತಂಬುದನ್ನ ಪ್ರಾತಃ ಕಾಲದಲ್ಲಿ ಎದ್ದು ಚಿಂತನೆ ಮಾಡಬೇಕು ಅಂತೆ. ಇದಕ್ಕೆ ವಿರಾಟ್ ರೂಪ ಉಪಾಸನ ಅಂತ ಕರೀತಾರೆ. ಅದನ್ನ ವಾದಿರಾಜರ ಹೆಣ್ಣು ಮಕ್ಕಳಿಗೋಸ್ಕರ ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ. ನಾವು ಇವುಗಳನ್ನ ಪಾರಾಯಣ ಮಾಡಬೇಕು. ದ್ವಿತೀಯ ಸ್ಕಂದದಲ್ಲಿ ಬಂದಿದೆ. ಪಾತಾಲಮೇತಸ್ಯ ಪಾದ ಮೂಲಂ ಪಠಂತಿ ಪಾರ್ಟಿ ಪ್ರಪದೇರ ಚಾತಲಂ ಮಹಾತಲಂ ವಿಶ್ವತೃಜಸ್ಸು ಗುಲ್ಫೌ ತಲಾತಲಂ ವೈಪುರುಷಸ್ಯ ಜಂಗೆ ದ್ವೇಜಾನುನೀಸು ತಲಂ ವಿಶ್ವಮೂರ್ತೆ ಉರುದ್ವಯಂ ವಿತಲಂಚಾತಲಂಚ ಮಹೀತಲಂ ತಜ್ಜಗನಂ ಮಹೀಪತೇನ ಬಸ್ಥಲಂ ನಾಭಿಸರೋ ಗೃಣಂತಿ ಉರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾಮಹರವದನಂ ವೈಚರೋಚ್ಯ ತಪೋರರಾಟಿಂ ವಿತರಾತಿ ಪುಂಸತ್ಸತ್ಯಂತು ಚೇಟಾನಿ ಸಗತ್ರ ತೀರ್ಥಃ ಇಂದ್ರಾದಯೋ ಭಾಗಮ ಗುರತ್ಯ ಕರ್ಣೋದಿತ ಶ್ರೋತ್ರ ಮಮುಚ್ಚ ಶಬ್ದಃ ನಾಸತ್ಯ ತತ್ರೌ ಪರಮಸ್ಯ ನಾಥೆ ಗ್ರಣಂಚ ಗಂಧೋ ಮುಖಮಗ್ನಿರಿದ್ದಗ ಜೌರಕ್ಷಿಣಿ ಚಕ್ಷುರಭೂತ್ ಪತಂಗ ಪಟ್ಪಾಣಿ ವಿಟ್ಟೋರಹಣಿ ಉಭೇ ವಿಚಾಯದ್ರೂ ವಿಜೃಂಭ ಪರಮೇಟ್ಟಿ ದಿಟ್ಟೆಮ್ಮ ಪೋಚ್ಯತಾಲು ರಸಯೇವ ಜಿಕ್ವಾ ಛಂದಾಂತನಂತಸ್ಯ ಗಿರೋ ಗೃಣಂತಿ ದೌಟ್ಟಾರ್ಯ ಮೇಂದೂಡು ಗಣ ದ್ವಿಜಾನಿ ಹಾಸೋ ಜನೋನ್ಮಾದ ಕರೀಚ ಮಾಯ ದುರಂತ ಸರ್ಗೋ ಯದಪಾಂಗ ಮೋಕ್ಷಃ ವಿಳೋತ್ತರೋಟ್ಟೋದರಯ ಬಲೋಭೋ ಧರ್ಮಸ್ಥನೋ ಧರ್ಮಪತಚ್ಚ ಪೃಷ್ಟಃ ಕತ್ತಚ್ಚ ಮೇಢ್ರಂ ವಿಠಣಂ ಚ ಮಿತ್ರ ಕುಕ್ಷಿತ್ ಸಮುದ್ರ ಗಿರಯೋತ್ಯುತಂಗಾಃ ನದ್ಯೋಚ್ಚನಾಡ್ಯೋತ ತನೂರುಗಾಣಿ ಮಹೀರುಗಾ ವಿಟ್ವತನೋ ನೃಪೇಂದ್ರ ಅನ್ನಂ ಚ ವೀರ್ಯಂ ಚಟಿತಂ ಮಾತರಿತ್ವಾ ಗತಿರ್ವಯ ಕರ್ಮ ಗುಣ ಪ್ರವಾಗಗ ಈಚಚ್ಚ ಕೇಚಾನ್ ವಿದುರಂಬುವಾಗಾನ್ ವಾಸತ್ತು ತಂದೆ ಕುರುವರ್ಯ ಭೂಮ್ನಃ ಅವ್ಯಕ್ತಮಾಗುರ್ಹೃದಯಂ ಮನಚ್ಚ ಸಚಂದ್ರಮಾ ಸರ್ವ ವಿಕಾರ ಕೋಟಃ ವಿಜ್ಞಾನ ಶಕ್ತಿಂ ಮತಿಮಾಮನಂತಿ ಸರ್ವಾತ್ಮನೋಂತಃಕರಣಂ ಗಿರಿತ್ರಃ ಅತ್ವಾತ್ಮತರಿಯುಟ್ರ ಗಜಾನಕಾನಿ ಸರ್ವೇ ಮೃಗಾ ಪಟವತ್ರೋಣಿ ದೇಶೇ ವಚಾಂಸಿ ತದ್ವ್ಯಾಕರಣಂ ವಿಚಿತ್ರಂ ಮನುರ್ಮನೀಟ ಮನುಜೋ ನಿವಾತಃ ಗಂಧರ್ವ ವಿದ್ಯಾಧರ ಚಾರಣಾತ್ಮನ ಸ್ವರಸ್ಪತಿರ್ಯಾತುರಾನೀಕ ವೀರ್ಯಃ ಬ್ರಹ್ಮಾನ ನಕ್ಷತ್ರ ಭುಜೋ ಮಹಾತ್ಮ ವಿಡೂರನಂಗೃತ್ಯ ದಗೃಷ್ಣವರ್ಣಃ ಸ್ವಾಗಾತ್ವದ ವೀರ್ಯ ಗುಣೋಪಪನ್ನೋ ಹವ್ಯಾತ್ಮಕ ಕರ್ಮ ವಿತಾನ ಯೋಗಃ ಯಾನತಾವೀಶ್ವರ ವಿಗ್ರಹಸ್ಯ ಯಸ್ಸನ್ನಿವೇಶ ಕಥಿತೋ ಮಯಾತೆ ಸಂಧಾರ್ಯತೆಸ್ಮಿನ್ ವಪುಟಿಸ್ತವಿಷ್ಟೇ ಮನಸ್ವ ಬುದ್ಧ್ಯಾನಯತೋಸ್ತಿ ಕಿಂಚಿತ್. ಇಷ್ಟು ವಿರಾಟ್ ರೂಪ ಉಪಾಸನೆ. ಭಾಗವತ ಶ್ಲೋಕ ಕಿವಿಗೆ ಬೀಳ್ಲಿ ಅಂತ ಎಲ್ಲವನ್ನ ಪಾರಾಯಣ ಮಾಡಿದೆ. ಆ ಶ್ಲೋಕದ ಅರ್ಥವನ್ನು ಇವಾಗ ಹೇಳ್ತಾ ಹೋಗ್ತೇನೆ. ಯಾವ ಯಾವ ಅವಯವಗಳಿಂದ ಯಾವ್ಯಾವ ಲೋಕಗಳು ಹುಟ್ಟಿದ್ದು. ದೇವರ ಅಂಗಾಲಿನಿಂದ ಪಾತಾಳ ಲೋಕ, ಹಿಮ್ಮಡಿಯಿಂದ ರಸಾತಳ ಲೋಕ, ಮಣಿಗಂಟುವಿನಿಂದ ಮಹಾತಳ ಲೋಕ, ಮೊಣಕಾಲಿನಿಂದ ತಳಾತಳ ಲೋಕ, ಮಂಡಿಯಿಂದ ಸುತಳ ಲೋಕ, ತೊಡೆಗಳಿಂದ ವಿತಳ ಅತಳ, ಕಿಬ್ಬೊಟ್ಟೆಯಿಂದ ಮಹೀತಳ ಲೋಕ, ಎದೆಯಿಂದ ಜ್ಯೋತಿರ್ಲೋಕ, ಕಂಠದಿಂದ ಮಹರ್ಲೋಕ, ಬಾಯಿಯಿಂದ ಜನೋಲೋಕ, ಹಣೆಯಿಂದ ತಪೋಲೋಕ, ತಲೆಯಿಂದ ಸತ್ಯಲೋಕ, ಭುಜಗಳಿಂದ ಇಂದ್ರಾದಿ ದೇವತೆಗಳು, ಕಿವಿಗಳಿಂದ ದಿಗ್ದೇವತೆಗಳು, ಕಿವಿಯ ಗೋಲಕಗಳಿಂದ ದಿಗ್ದೇವತೆಗಳು, ಶ್ರೋತ್ರೇಂದ್ರಿಯದಿಂದ ಶಬ್ದಾಭಿಮಾನಿ ದೇವತೆಗಳು, ಕಣ್ಣಿನ ಗೋಲಕಗಳಿಂದ ದ್ಯುಲೋಕ, ಚಕ್ಷುರಿಂದ್ರಿಯದಿಂದ ಸೂರ್ಯ, ರೆಪ್ಪೆಗಳಿಂದ ಹಗಲು ರಾತ್ರಿಗೆ ಅಭಿಮಾನಿ ದೇವತೆಗಳು, ಹುಬ್ಬಿನ ಚಲನಗಳಿಂದ ಬ್ರಹ್ಮದೇವರ ಪದವಿ, ನಾಲಿಗೆಯಿಂದ ಮಧುರಾದಿ ಷಡ್ರಸಗಳು, ಇದಾದ್ಮೇಲೆ ದೇವರ ಮಾತಿನಿಂದ ಛಂದಸ್ಸುಗಳು, ಅದಾದ್ಮೇಲೆ ದೇವರ ಹಲ್ಲುಗಳಿಂದ ನಕ್ಷತ್ರಗಳು ಹುಟ್ಟಿದೆಯಂತೆ. ನೋಡ್ರಿ, ಅದಕ್ಕೆ ಅಷ್ಟು ಪ್ರಕಾಶ ನಕ್ಷತ್ರಗಳಿಗೆ. ದೇವರ ಹಲ್ಲು ಎಷ್ಟು ಪ್ರಕಾಶಮಾನವಾಗಿದೆ ನೋಡ್ರಿ.
ದೇವರ ಹಲ್ಲುಗಳಿಂದ ನಕ್ಷತ್ರಗಳು ಹುಟ್ಟಿದ್ದಕ್ಕೇನೆ ನಕ್ಷತ್ರಗಳಿಗೆ ಅಷ್ಟು ಪ್ರಕಾಶ ಇದ್ರೆ ದೇವರ ಹಲ್ಲು ಇನ್ನೆಷ್ಟು ಪ್ರಕಾಶಮಾನವಾಗಿರತ್ತೆ. ಸುಮಗೆ ತೋರಿಸ್ತಾರೆ ಜಾಹೀರಾತುಗಳಲ್ಲಿ, ಅತ್ತಿಂದ್ರೆ ಇತ್ತಿಂದ್ರೆ ಬೆಳ್ಳಗಾಗತ್ತೆ ಅಂತ. ದುಡ್ಡು ಖರ್ಚಾಗತ್ತೆ ಅಷ್ಟೇ. ಹಾಸೋ ಜನೋನ್ಮಾದಕರೀಚ ಮಾಯಾ, ದೇವರ ಮುಗುಳ್ನಗೆಯಿಂದ ಮಾಯಾ ಹುಟ್ಟಿದೆಯಂತೆ. ದೇವರ ಕಟಾಕ್ಷದಿಂದ ಜಗತ್ತಿನ ಸೃಷ್ಟಿ, ದೇವರ ಮೇಲ್ತುಟಿಯಿಂದ ನಾಚಿಕೆ, ಕೆಳತುಟಿಯಿಂದ ಲೋಭ, ಎದೆಯಿಂದ ಯಮಧರ್ಮರಾಜರು, ಬೆನ್ನಿನಿಂದ ಅಧರ್ಮಕ್ಕಭಿಮಾನಿ ದೇವತಾ, ದೇವರ ಮತ್ತೆ ಮೇಢ್ರ ಅಂದ್ರೆ ಗುಖ್ಯದಿಂದ ಪ್ರಜಾಪತಿಗಳು, ವೃಷಣದಿಂದ ಮಿತ್ರ, ಕುಕ್ಷಿಗಳಿಂದ ಸಮುದ್ರ, ಹೊಟ್ಟೆಯಿಂದ ಅಂತ ಅರ್ಥ. ದೇವರ ಅಸ್ಥಿಗಳಿಂದ ಪರ್ವತಗಳು ಹುಟ್ಟಿದೆಯಂತೆ. ದೇವರ ನರನಾಡಿಗಳಿಂದ ನದಿಗಳು ಹುಟ್ಟಿದೆಯಂತೆ. ಅದಕ್ಕೆ ನಾವೆಲ್ಲ ಯೋಸೌ ಸರ್ವಗತೋ ದೇವ ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವ ರೂಪೇಣ ಗಂಗಾಂಬೋ ನಾತ್ರ ಸಂಶಯ ಅಂಥೇಳಿ ಚಿಂತನೆ ಮಾಡ್ತಾ ಯಾವುದೇ ನದಿಗಳಲ್ಲಿ ಸ್ನಾನ ಮಾಡಲಿ ದೇವರ ನಾಡಿಗಳಿಂದ ಹುಟ್ಟಿದ್ದು ನದಿಗಳು ಅಂತ ಚಿಂತನೆ ಮಾಡಿ ಸ್ನಾನವನ್ನ ಮಾಡಬೇಕು, ಪುಣ್ಯ ಬರ್ತದೆ. ತನೂರುಗಾಣಿ, ದೇವರ ರೋಮಕೂಪಗಳಿಂದ ವೃಕ್ಷಗಳು ಹುಟ್ಟಿದೆ ಅಂತ ಹೇಳ್ತಾರೆ. ದೇವರ ವೀರ್ಯದಿಂದ ಅನ್ನ, ದೇವರ ಉಸಿರಾಟದಿಂದ ಮುಖ್ಯ ಪ್ರಾಣ ದೇವರು ಆ ಸರ್ವೋತ್ತಮನಾದ ವಿಷ್ಣುವಿನ ಗಮನದಿಂದ ಆಯುಷ್ಯ, ದೇವರ ಕೂದಲುಗಳಿಂದ ಮೋಡಗಳು ಹುಟ್ಟಿದೆ, ದೇವರ ವಸ್ತ್ರದಿಂದ 2 ಸಂಧಿಕಾಲದ ಅಭಿಮಾನಿ ದೇವತೆಗಳು ಹುಟ್ಟಿದ್ದಾರೆ, ಸಂಧಿಕಾಲಗಳು ಹುಟ್ಟಿದೆ. ದೇವರ ಹೃದಯದಿಂದ ಮೂಲ ಪ್ರಕೃತಿ, ಮನಸ್ಸಿನಿಂದ ಚಂದ್ರ, ಇದಾದ್ಮೇಲೆ ವಿಜ್ಞಾನದಿಂದ ಮತ್ತೆ ಬುದ್ಧಿಯಿಂದ ವಿಜ್ಞಾನ ಶಕ್ತಿ, ದೇವರ ಹೃದಯ ಅಂತಃಕರಣದಿಂದ ರುದ್ರದೇವರು, ದೇವರ ಉಗುರುಗಳಿಂದ ಕುದುರೆ, ಕತ್ತೆ, ಹೇಸರು ಕತ್ತೆ, ಒಂಟೆಗಳು, ಇನ್ನ ನಾನಾ ತರದ ಎತ್ತರದ ಪ್ರಾಣಿಗಳು ಹುಟ್ಟಿದೆ ಅಂತಾರೆ. ದೇವರ ನಿತಂಬದಿಂದ ಎಲ್ಲ ಮೃಗಗಳು ಹುಟ್ಟಿದ್ದಾರೆ. ದೇವರ ಮಾತುಗಳಿಂದ ವ್ಯವಹಾರ ಹುಟ್ಟಿತು. ದೇವರ ಬುದ್ಧಿಯಿಂದ ಮನುಗಳು ಹುಟ್ಟಿದ್ದಾರೆ. ದೇವರ ಸ್ಮೃತಿಯಿಂದ ಗಂಧರ್ವಾದಿ ದೇವತೆಗಳು, ಹೀಗೆ ಎಲ್ಲರೂ ಕೂಡ ದೇವರಿಂದ ಅವತಾರ ಮಾಡಿದ್ದಾರೆ ಅಂತ. ಇದು ಬೆಳಗ್ಗೆಯಿಂದ ಪ್ರಾತಃ ಕಾಲದಲ್ಲಿ ಎದ್ದು ನಾವು ದೇವರನ್ನ ಈ ವಿರಾಟ್ ರೂಪ ಉಪಾಸನಾ ಪಾರಾಯಣ ಮಾಡಬೇಕು. ವಿಶೇಷವಾಗಿ ಊಟ ಕೂತಾಗ ಮಾಡಬೇಕು. ಶಬ್ದಸ್ಯ ಗಿ ಬ್ರಹ್ಮಣ ಯೇಷ ಪಂಥ ಯನ್ನಾಮ ಬಿರ್ಧ್ಯಾಯತಿ ಧೀರ ಪಾರ್ಥೈಹಿ ಪರಿಭ್ರಮಂ ತತ್ರ ನ ವಿಂದತೇರ್ತಾನ್ ಮಾಯಾಮಯೇ ವಾಸನಯಾಶಯಾನಃ. ಶುಕಾಚಾರ್ಯ ಹೇಳ್ತಾರೆ ಪರೀಕ್ಷಿತ್ ರಾಜರಿಗೆ, ಅನಂತ ವೇದಗಳಿಂದ ಪರಮ ಮುಖ್ಯ ವೃತ್ಯ ಪ್ರತಿಪಾದ್ಯನಾದವನು ಭಗವಂತನೇ. ಇಂದ್ರ, ಚಂದ್ರ, ಕುಬೇರ, ವರುಣ, ಬ್ರಹ್ಮ, ಅಗ್ನಿ, ನಿರತಿ, ವಾಯು, ಗಣಪತಿ, ಯಾವ ಹೆಸರುಗಳು ಅಕ್ಷರಗಳು ಜಗತ್ತಿನಲ್ಲಿದೆ ಅವೆಲ್ಲವೂ ದೇವರದೇ ಹೆಸರುಗಳು. ಯಾವ ದೇವತೆಗಳಿಗೂ ಹೆಸರಿಲ್ಲ, ಹೆಸರನ್ನು ಕೊಟ್ಟಿದ್ದೇ ದೇವರು. ಲಕ್ಷ್ಮೀ ದೇವಿಗೂ ಲಕ್ಷ್ಮೀ ಅಂತ ಹೆಸರು ಕೊಟ್ಟಿದ್ದು ದೇವರು. ದೇವರ ಸ್ತ್ರೀ ರೂಪ ಇದೆ, ಪುರುಷ ರೂಪ ಇದೆ, ನಪುಂಸಕ ರೂಪ ಇಲ್ಲ. ಹಾಗೆ ಆ ಭಗವಂತನ ಸ್ತ್ರೀ ರೂಪದ ಸಾಕ್ಷಾತ್ತು ಪ್ರತಿಬಿಂಬನೇ ಲಕ್ಷ್ಮೀದೇವಿ. ಅಕಾರದಿಂದ ಹಿಡ್ಕೊಂಡು ಕ್ಷಕಾರದವರೆಗೆ ಎಲ್ಲ ಅಕ್ಷರಗಳು ಕೂಡ ಭಗವಂತನನ್ನೇ ಕೊಂಡಾಡ್ತದೆ. ಎಲ್ಲಿಗೆ ಹೇಳಿದ್ದಾರೆ ಇದನ್ನ? ನಾಮಾನಿ ಸರ್ವಾಣಿ ಯಮಾವಿಶಂತಿ. ಕಾಟಕೋಪನಿಷತ್ತಿನಲ್ಲಿ ಯಮದೇವರು ನಚಿಕೇತನಿಗೆ ಉಪದೇಶ ಮಾಡ್ತಾರೆ. ಎಲ್ಲ ಹೆಸರುಗಳು, ಎಲ್ಲ ನಾಮಗಳು, ಎಲ್ಲ ವಾಕ್ಯಗಳು, ಅನಂತ ವೇದಗಳು ಸರ್ವೋತ್ತಮನಾದ ಆ ಲಕ್ಷ್ಮೀನಾರಾಯಣ ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತದೆ. ಆ ಮೊದಲು ಕ್ಷಕಾರಾಂತ ಈ ಮಹಾವರಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಗೆ ಆನಂದ ಆನಂದ ಮತ್ತೆ ಪರಮಾನಂದ. ಆನಂದನ ಕಂದ ಒಲಿಯಲು ಏನಂದದ್ದೇ ವೇದ ವೃಂದ. ಆನಂದ ಆನಂದ. ಶಿಲ ಕಾಷ್ಟ ಶೈಲ ಗಗನ ಜಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಗಳಲ್ಲಿ
ಫಲ ಪುಷ್ಪ ಬಳ್ಳಿಗಳಲ್ಲಿ ಹರಿ ವ್ಯಾಪ್ತನೆಂದರಿತವಗೆ ಆನಂದ ಆನಂದ. ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರುಶನ ಸಿದ್ಧ ವಿಜಯ ವಿಠಲನ್ನ ಪಾಡಿಕೊಂಡಾಡಿದವಗೆ ಆನಂದ ಆನಂದ. ಆದ್ದರಿಂದ ಎಲ್ಲ ನಾಮಗಳು ಕೂಡ ದೇವರನ್ನೇ ಪ್ರತಿಪಾದನೆ ಮಾಡುತ್ತೆ. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರತಾಂಗ ಚಂಕ ಗದಾಧರಂ ಧಾರಣಯಾ ಸ್ಮರಂತಿ ಪ್ರಸನ್ನ ವಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ ಕಪಿಶಂಗವಾಸಸಂ ಲಸನ್ಮಹಾಹಾರ ಹಿರಣ್ಮಯಾಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಅಂತ ದೇವರನ್ನ ಶಂಖ ಚಕ್ರ ಗದ ಪದ್ಮ ಕೇಯೂರ ಕೌಸ್ತುಭಾಭರಣ ಮಕರ ಕುಂಡಲಧಾರಿ ವನಮಾಲ ವಡ್ಯಾಣ ಪೀತಾಂಬರಧಾರಿ ನೂಪುರ ಅಂತ ಭಗವಂತನ ದರ್ಶನ ಹೃದಯದಲ್ಲೇ ಆಗ್ತದೆ ಅಂತ ಹೇಳ್ತಾರೆ ಬಿಂಬರೂಪಿಯಾದ ಭಗವಂತಂದು ಅಂತ ಹೇಳಿ ಶುಕಾಚಾರ್ಯರು ನಯತ್ರ ಕಾಲೋ ನಿಮಿಷ ಪ್ರಭು ಪ್ರಭು ಕುತೋನು ದೇವ ಜಗತಾಂ ಯಯೀಚಿರೆ ನಯತ್ರ ಸತ್ವಂ ನರಜಸ್ತಮಶ್ಚ ನ ವೈ ವಿಕಾರೋ ನ ಮಹಾನ್ ಪ್ರಧಾನಂ ಯೋಗೇಶ್ವರಾಣಾಂ ಗತಿಮಾಮನಂತಿ ಭಗಿಸ್ತ್ರಿಲೋಕ್ಯಾಪವನಾಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಶುಕಾಚಾರ್ಯ ಹೇಳ್ತಾರೆ, ರಾಜ ವೈಕುಂಠ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಅಥವಾ ಸ್ವರೂಪಾನಂದ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಸಾಧನೆ ಮಾಡಬೇಕು. ಎಲ್ಲರಿಗೂ ವೈಕುಂಠ ಇಲ್ಲ. ಒಂದಿಷ್ಟು ಲಿಸ್ಟ್ ಮಾಡ್ತಾರೆ, ಗುಂಪುಗಳನ್ನ ಒಂದು ಗ್ರೂಪ್ ಮಾಡ್ತಾರೆ. ಪಾದಯೋಗಿಗಳು, ಯೋಗಿಗಳು, ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಮ್ ಅಂತೇಳಿ. ಅದರೊಳಗೆ ದೊಡ್ಡ ಸ್ಥಾನ ಅಂತಂದ್ರೆ ಮಹಾಜ್ಞಾನಿಗಳು, ಅವರಿಗಿಂತ ಚಿಕ್ಕವರು ಜ್ಞಾನಿಗಳು, ಅವರಿಗಿಂತ ಚಿಕ್ಕವರು ತಪಸ್ವಿಗಳು, ಅವರಿಗಿಂತ ಚಿಕ್ಕವರು ಯೋಗಿಗಳು, ಅವರಿಗಿಂತ ಚಿಕ್ಕವರು ಪಾದಯೋಗಿಗಳು. ಒಂದು ಮುಹೂರ್ತಕ್ಕಿಂತ ಹೆಚ್ಚು ಭಗವದ್ ಅಪರೋಕ್ಷ ದರ್ಶನ ಯಾರಿಗಾಗತ್ತೋ 1 ಗಂಟೆ 1.5 ಗಂಟೆ ಅವರಿಗೆ ಮಹಾಜ್ಞಾನಿಗಳು ಅಂತ ಕರೀತಾರೆ. ಅವರು ವೈಕುಂಠದಲ್ಲಿದ್ದೇ ಆನಂದವನ್ನು ಅನುಭವಿಸ್ತಾರೆ ಮುಕ್ತರಾದ ಮೇಲೆ, ಮೋಕ್ಷವನ್ನು ಹೊಂದಿದ ಮೇಲೆ. ಯಾರಿಗೆ 48 ನಿಮಿಷ ಮಾತ್ರ ಭಗವದ್ ಅಪರೋಕ್ಷ ದರ್ಶನ ಆಗ್ತದೋ ಅವರಿಗೆ ಜ್ಞಾನಿಗಳು ಅಂತ ಕರೀತಾರೆ. ಅವರು ಸತ್ಯಲೋಕದಲ್ಲಿದ್ದು ಆನಂದವನ್ನು ಅನುಭವಿಸ್ತಾರೆ. ಯಾರಿಗೆ 6 ಕ್ಷಣ, 1 ಕ್ಷಣ ಅಂತಂದ್ರೆ 1 ರೆಪ್ಪೆ ಹೊಡೆಯೋಟ್ಟು ಸಮಯ, ಏಕಮಾತ್ರ ಅಟ್ಟತ್ತೆ. ಹಂಗೆ 6 ಬಾರಿ ಉಚ್ಚಾರಣೆ ಮಾಡಿದರೆ ಅ ಅ ಅ ಅ ಅ ಅ 6 ಮಾತ್ರ ಕಾಲದಟ್ಟು ಯಾರಿಗೆ ಭಗವದ್ ಅಪರೋಕ್ಷ ದರ್ಶನ ಆಗ್ತದೋ ಅವರಿಗೆ ತಪಸ್ವಿಗಳು ಅಂತ ಕರೀತಾರೆ. ಅವರು ತಪೋಲೋಕದಲ್ಲಿದ್ದು ಆನಂದವನ್ನು ಅನುಭವಿಸ್ತಾರೆ. ಯಾರಿಗೆ 1 ಮಾತ್ರ ಕಾಲದಟ್ಟು ಭಗವದ್ ಅಪರೋಕ್ಷ ದರ್ಶನ ಆಗತ್ತೋ ಅವರಿಗೆ ಯೋಗಿಗಳು ಅಂತ ಕರೀತಾರೆ. ಅವರು ಜನೋಲೋಕದಲ್ಲಿದ್ದು ಆನಂದವನ್ನು ಅನುಭವಿಸ್ತಾರೆ ಮುಕ್ತರಾದ ಮೇಲೆ. ಇನ್ನ ಆ 1 ಮಾತ್ರ ಕಾಲದಲ್ಲಿ 4ನೇ ಭಾಗ 1/4 ಅಷ್ಟೊತ್ತು ಮಾತ್ರ ಯಾರಿಗೆ ಭಗವದ್ ಅಪರೋಕ್ಷ ದರ್ಶನ ಆಗತ್ತೋ ಅವರಿಗೆ ಪಾದಯೋಗಿಗಳು ಅಂತ ಕರೀತಾರೆ. ಅವರು ಮಹರ್ಲೋಕದಲ್ಲಿದ್ದು ಆನಂದವನ್ನು ಅನುಭವಿಸ್ತಾರೆ. ಇವೆಲ್ಲ ಅಪುನರಾವೃತ್ತಿ ಲೋಕಗಳು. ಈ ಲೋಕಕ್ಕೆ ಹೋದ್ರೆ ಮತ್ತೆ ಹುಟ್ಟೋದಿಲ್ಲ, ಸಾಯೋದಿಲ್ಲ. ಆದ್ರೆ ಈ 3 ಲೋಕಗಳಿದೆಯಲ್ಲ, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಭೂರ್ ಭುವ ಸ್ವಹ, ಇವೆಲ್ಲ ಕರ್ಮಗಳಿಂದ ಪ್ರಾಪ್ಯವಾದ ಲೋಕಗಳು. ಇದಕ್ಕೆ ಹೋದ್ರೆ ವಾಪಸ್ ಬರ್ತೀವಿ. ಮಹಾರಾದಿ ಲೋಕಗಳಿಂದ ಹೋದ್ರೆ ವಾಪಸ್ ಬರೋದಿಲ್ಲ. ಯಾಕಟ್ಟು ಮಹತ್ವ ಲೋಕಗಳಿಗೆ? ಅವೆಲ್ಲ ವೈಕುಂಠಕ್ಕೆ ಸಮಾನ ಅಂತ. ಯಾವಾಗ್ಲೂ ಆನಂದವನ್ನ ಅನುಭವಿಸ್ತಾ ಇದ್ದು ಬಿಟ್ಟಿರ್ತೀವಲ್ಲಿ. ಅದಕ್ಕೆ ಹೇಳ್ತಾರೆ ದಾಸರು,
ನ ಯತ್ರ ಚೋಕೋ ನ ಜರಾ ನ ಮೃತ್ಯುಗು ನಾದಿರ್ನ ಚೋದ್ವೇಗರುತೆ ಕುತಶ್ಚಿತ್ ಯಶ್ಚಿತ್ತದೋದ ಕ್ರಿಯೆಯ ನಿದಂ ವಿದಾಂ ದುರಂಕ ದುಃಖ ಪ್ರಭವಾನುದರ್ಶನಾತ್. ಅಲ್ಲಿ ದುಃಖ ಇರೋದಿಲ್ಲ, ಅಸಮಾಧಾನ ಇರೋದಿಲ್ಲ, ಬೇಜಾರಿರೋದಿಲ್ಲ, ಹುಟ್ಟು ಸಾವುಗಳಿರೋದಿಲ್ಲ, ನಿದ್ರೆ ಇರೋದಿಲ್ಲ. ಹಸುವೆ ನೀರಡಿಕೆ ಇರಲ್ಲ ರೀ ವೈಕುಂಠದಲ್ಲಿ. ಮಹಾರಾಜಿ ಲೋಕಗಳಲ್ಲಿ ಆನಂದವಾಗಿ ಇದ್ದು ಬಿಡ್ತೀವಿ ಅಲ್ಲಿ ಹೋದ್ಮೇಲೆ. ಅದಕ್ಕೆ ಬಹಳ ಕಷ್ಟಪಡಬೇಕು. ಜಪತಪಾನುಷ್ಠಾನ ಮಾಡಬೇಕು, ವ್ರತ ನಿಯಮಗಳನ್ನು ಆಚರಣೆ ಮಾಡಬೇಕು, ಧ್ಯಾನವನ್ನ ಮಾಡಬೇಕು, ಅಷ್ಟಾಂಗ ಯೋಗಗಳ ಸಿದ್ಧಿಯನ್ನು ಪಡಿಬೇಕು, ಅಖಂಡ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ಆವಾಗ ಲೋಕಕ್ಕೆ ಹೋಗ್ತೇವೆ. ಬ್ರಹ್ಮದೇವರು ವರ್ಣನೆ ಮಾಡ್ತಾರೆ 3ನೇ ಸ್ಕಂದದಲ್ಲಿ ವೈಕುಂಠ ವರ್ಣನೆ. ಜನನ ಮರಣವಿಲ್ಲ, ಅಲ್ಲಿ ಉಣುವ ದುಃಖವಿಲ್ಲ. ಅಲ್ಲಿ ಹುಟ್ಟು ಸಾವುಗಳೇ ಇಲ್ಲ. ಅಲ್ಲಿ ಇಲ್ಲಾದ್ರೆ ಭಯ, ಯಾವಾಗ ಸಾಯ್ತೇವೋ ಅಂತ. ಹಾಸ್ಪಿಟಲ್ ಅಂದ್ರೆ ಭಯ, ಮೊದಲೇ ಸತ್ತೋಗಿರ್ತಾನೆ, ಎಷ್ಟು ದುಡ್ಡು ಖರ್ಚಾಗತ್ತೋ ಅಂತ. ಆದ್ರೆ ಅಲ್ಲಿ ಆ ಭಯನೇ ಇಲ್ಲ. ಜನನ ಮರಣವಿಲ್ಲ, ಅಲ್ಲಿ ಉಣುವ ದುಃಖವಿಲ್ಲ. ಉಣುವ ದುಃಖ ಅಂದ್ರೆ ಹಸುವೆ. ನಮಗೋ ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆಗೆ ಹಸುವೆ ಶುರು ಆಗತ್ತೆ. ಸ್ನಾನ ಆದ ತಕ್ಷಣ ಹೆಂಡತಿನ ಕೇಳ್ತಾನೆ ಗಂಡ, ಏನೇ ಇವತ್ತು ತಿಂಡಿ? ಉಪ್ಪಿಟ್ಟು. ಸರಿ, ಚಲೋ ಆಯ್ತು, ನಡಿ. ಮಧ್ಯಾಹ್ನ ಏನ್ ಅಡಿಗೆ? ಊಟ ಆದ್ಮೇಲೆ. ಸಾಯಂಕಾಲ ಏನ್? ಚಕ್ಲಿ, ಚೂಡ, ಅವಲಕ್ಕಿ. ಸಾಯಂಕಾಲ ಏನ್ ಕೊಡ್ತಿ? ಆಯ್ತಾ. ರಾತ್ರಿ ಮತ್ತೇನ್ ಅಡಿಗೆ? 9 ಗಂಟೆಗೆ. ಯಾಕೆಂದ್ರೆ ತಿಂದಿದ್ದೆಲ್ಲ ಹಂಗಂಗೆ ಜೀರ್ಣ ಆಗ್ತಾ ಹೋಗ್ತಿರ್ತದೆ ಸಚ್ಚು. ಅಲ್ಲಿ ಆ ದುಃಖನೇ ಇರೋದಿಲ್ಲ. ಜನನ ಮರಣವಿಲ್ಲ, ಅಲ್ಲಿ ಉಣುವ ದುಃಖವಿಲ್ಲ. ಅನುಜತನುಜರಿಲ್ಲ, ಅಲ್ಲಿ ಅನುಮಾನದ ಸೊಲ್ಲೇ ಇಲ್ಲ. ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ನಮ್ಮೂರೇ ವಾಸಿ. ನಿದ್ರೆಯು ಅಲ್ಲಿಲ್ಲ. ಮೊದಲಿನ ದೊಡ್ಡದು ಪ್ರಾಬ್ಲಮ್ ನಿದ್ರೆ. ನಿದ್ರೆ ಆಗದೆ ಹೋದ್ರೆ ಒಂದು ಕಷ್ಟ ನೋಡ್ರಿ. ಅವ್ರ ಮುಖ ನೋಡ್ಲಿಕ್ಕಾಗಲ್ಲ. ಅದಕ್ಕೆ ಹಳೆ ಕಾಲದಲ್ಲಿ ಹೇಳ್ತಿದ್ರು, ಒಂದು ನಿದ್ದೆ ಆದ್ರೆ ಒಂದು ಹಬ್ಬ ಮಾಡ್ದಂಗೆ ಅಂತ. ಒಳ್ಳೆ ನಿದ್ದೆ ಆಯ್ತು ಅಂದ್ರೆ ಫ್ರೆಶ್ ಆಗಿರ್ತಾನೆ. ಒಳ್ಳೆ ನಿದ್ದೆ ಆಯ್ತ್ರಪ್ಪ, ಆಯ್ತು, ಇನ್ನೊಂದು 8 ಗಂಟೆ ಏನ್ ಪರವಾಗಿಲ್ಲ, ಮತ್ತೆ ಬೀಳ್ತೀನಿ. ಒಳ್ಳೆ ನಿದ್ದೆ ಆಯ್ತು. ಅದೇ ರಾತ್ರಿ ನಿದ್ದೆ ಆಗದೆ ಇದ್ರೆ ಯಾರು ಮಾತಾಡಿದ್ರು ಉತ್ತರ ಕೊಡ್ತಾ ಇರೋದಿಲ್ಲ. ಯಾಕೆ? ನಿದ್ದೆ ಆಗಿಲ್ಲ. ದೇವರು ನಿದ್ರೆ ಎಂಬ ಕಾನ್ಸೆಪ್ಟ್ ಹಿಡದೆ ಹೋಗಿದ್ರೆ ಯಾರು ಇವತ್ತು ನಾವು ಬೆಳಗ್ಗೆದ್ದು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಎಷ್ಟು ಅನುಗ್ರಹ ಮಾಡಿದ್ದಾನೆ ಗೊತ್ತಾ? ನಿದ್ರಾ ಅಂದ್ರೆ ಏನು ಗೊತ್ತಾ? ದೇವರು ನಮ್ಮನ್ನ ಆಲಿಂಗನ ಮಾಡಿಕೊಂಡು ಗಾಢವಾದ ಮೋಕ್ಷಾನಂದವನ್ನ ಕೊಡ್ತಾನೆ. ಒಳ್ಳೆ ಸುಖ ನಿದ್ರಾ. ಮೂರ್ಛಾವಸ್ಥೆ ದಾಟಿ ಹೋಗಿಬಿಡ್ತೇವೆ. ಒಳ್ಳೆ ನಿದ್ರೆ, ಮೈ ಮೇಲೆ ಎಚ್ಚರಿಕೆನೇ ಇರೋದಿಲ್ಲ. ಅದು ವೈಕುಂಠದಲ್ಲಿ ಇರೋದಿಲ್ಲ. ನಿದ್ರೆ ತೊಂದ್ರೆ, ಅಲ್ಲಿ ನಿದ್ರೆನೇ ಇರೋದಿಲ್ಲ. ಅಲ್ಲಿ ನಾವು ನಿದ್ರೆ ಮಾಡಿದ್ರೆ ಏನು ಆನಂದವನ್ನ ಅನುಭವಿಸ್ತೀವೋ ಆನಂದ ಎಚ್ಚರದಲ್ಲಿದ್ದಾಗೆ ದೇವರಲ್ಲಿ ಕೊಡ್ತಾನೆ. ನಿದ್ರೆಯು ಅಲ್ಲಿಲ್ಲ, ರೋಗೋಪದ್ರವಗಳು ಇಲ್ಲ, ಕ್ಷುದ್ರ ಜನಗಳು ಅಲ್ಲಿಲ್ಲ. ಸಮುದ್ರ ಜಯನತ ಎಲ್ಲವ ಬಲ್ಲ, ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ನಮ್ಮೂರೇ ವಾಸಿ. ಹಾಗಾದ್ರೆ ಇಂಥ ವೈಕುಂಠ ಲೋಕ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸಜ್ಜನರ ಸಂಘವನ್ನ ಮಾಡಬೇಕು, ಭಗವಂತನ ತತ್ವಜ್ಞಾನವನ್ನ ಪಡಿಬೇಕು, ಸರಿಯಾಗಿ ತಿಳ್ಕೋಬೇಕು. ಸಾಧು ಜನಗಳ ಕೂಡೆ ಸಾಧನವನು ತಾ ಮಾಡೆ, ಪುರಂದರ ವಿಠಲನು ವೈಕುಂಠದಲ್ಲೇ ಆನಂದ ಕೊಡುವನು ನಿತ್ಯದಲ್ಲಿ. ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ನಮ್ಮೂರೇ ವಾಸಿ. ನಮ್ಮೂರಂದ್ರೆ ವೈಕುಂಠ ಅಂತ, ಬೆಂಗಳೂರಲ್ಲ. ಹಾಗಾಗಿ ವೈಶ್ವಾನರಂ ಯಾತಿ ವಿಹಾಯ ಚಾಗತಃ ಸುಷುಮ್ನಯ ಬ್ರಹ್ಮಪತೇನ ಚೋದಿತ.
ವಿಧೂತಕಲ್ ಕೋತಕರೇ ಋತಸ್ತಾತೆ ಪ್ರಯಾತಿ ಚಕ್ರಂ ನೃಪಸೈಂ ಚುಮಾರಂ. ನಮ್ಮ ದೇಹದ ಮಧ್ಯದಲ್ಲಿ ಸುಷುಮ್ನಾ ನಾಡಿ ಅಂತ ಇದೆ. ಎಡದಲ್ಲಿ ಇಡ, ಚೆನ್ನಾಗಿ ಗುರ್ತಿಟ್ಕೋಬಹುದು ನಾವು. ಎಡ ಇಡ, ಎಡಭಾಗದಲ್ಲಿ ಇಡ ನಾಡಿ, ಬಲಭಾಗದಲ್ಲಿ ಪಿಂಗಳ ಅಂತ, ಮಧ್ಯದಲ್ಲಿ ಸುಷುಮ್ನಾ ನಾಡಿ, ಸುತ್ತಲೂ 100 ನಾಡಿಗಳು, ಅದರ ಸುತ್ತಲೂ 1000 ನಾಡಿಗಳು. ಅದರೊಳಗೆ ಮಧ್ಯದ ನಾಡಿಯಿಂದ ಹೊರಗೆ ಯಾವಾಗ ಬರ್ತಾನಲ್ಲ, ಆವಾಗ ಅವನಿಗೆ ಬ್ರಹ್ಮರಂಧ ಒಡೆದುಕೊಂಡು ವೈಕುಂಠ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಎಷ್ಟು ಕಷ್ಟಪಡಬೇಕು ಗೊತ್ತಾ? ನಾವಾಗ್ಲಿ ನೀವಾಗ್ಲಿ ಏನು ಸಾಧನೆ ಮಾಡಬೇಕು? ಮೊದಲು ಸಂಸಾರದಲ್ಲಿ ವೈರಾಗ್ಯ ಬರ್ಬೇಕು. ನಮಗೆ ದೇವರ ಮೇಲೆ ವೈರಾಗ್ಯ ಬಂದು ಹೋಗಿದೆ, ಗ್ರಂಥಗಳ ಮೇಲೆ ವೈರಾಗ್ಯ ಬಂದು ಹೋಗಿದೆ, ಭಗವಂತನ ತತ್ವಜ್ಞಾನದ ಮೇಲೆ ವೈರಾಗ್ಯ ಬಂದೋಗಿದೆ. ಹಾಗಲ್ಲ, ಸಂಸಾರದಲ್ಲಿ ಯಾವಾಗ್ಲೂ ಟಚ್ ಮೀ ನಾಟ್ ಇದ್ದಂಗಿರ್ಬೇಕು. ಪದ್ಮಪತ್ರ ಮಿವಾಂಬಸ, ಕಮಲದ ಪತ್ರದ ಮೇಲೆ ನೀರು ಹೇಗೆ ನಿಲ್ಲೋದಿಲ್ಲೋ ಹಾಗೆ ಸಂಸಾರದಲ್ಲಿ ಇದ್ದು ಇಲ್ದೆ ಇದ್ದಂಗಿರ್ಬೇಕು. ಹಂಗಾದ್ರೆ ಹೆಂಡತಿ ಮಕ್ಕಳನ್ನ ಹಿಡಿಸ್ಕೋಬಾರ್ದು ಅಂತ ಅರ್ಥ ಅಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಸಮಯ ಸಿಕ್ಕಾಗ ದೇವರನ್ನ ಧ್ಯಾನ ಮಾಡ್ತಾ ಕೂತ್ಬಿಡ್ಬೇಕಷ್ಟೆ. ಹಾಗಾದ್ರೆ ಈ ವೈಕುಂಠ ಪಡಿಬೇಕಂದ್ರೆ ನಾವು ಏನು ಮಾಡಬೇಕು? ಸಾಧನೆ ಮುಖ್ಯವಾಗಿ. ಮೊದಲು ಭಾಗವತವನ್ನು ಶ್ರವಣ ಮಾಡ್ರಿ ಅಂತಂತಾರೆ. ಅದ್ರೊಳಗೆ ಹೇಳಿದಂಗೆ ಮಾಡ್ರಿ. ಪಿಬಂತಿಯೇ ಭಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಟು ಸಂವೃತಂ ಪುನಂತಿ ತೇ ವಿಷಯ ವಿದೂಚಿತಾಚಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಶುಕಾಚಾರ್ಯರು ಇನ್ನೊಂದಿಷ್ಟು ದೇವರ ಮಹಿಮೆಯನ್ನ ಹೇಳ್ತಾ, ಬ್ರಹ್ಮ ವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ. ಈ ಬ್ರಹ್ಮಾಂಡನೇ ಒಂದು ದೊಡ್ಡ ಪ್ಲೇ ಗ್ರೌಂಡ್ ಅಂತೆ ದೇವರಿಗೆ. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ ದೇವರು. ಒಬ್ಬೊಬ್ಬ ದೇವತೆಗಳು ಒಂದೊಂದೇ ವರವನ್ನು ಕೊಡ್ಲಿಕ್ಕೆ ಶಕ್ಯ, ಎಲ್ಲರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ. ಪ್ರಧಾನವಾದ ಮೋಕ್ಷ ಕೊಡೋದು ತನ್ನ ಕೈಲಿ ಇಟ್ಕೊಂಡಾನೆ, ಎಲ್ಲಾ ವರಗಳನ್ನು ತನ್ನ ಕೈಲಿ ಇಟ್ಕೊಂಡಾನೆ. ಸ್ವತಂತ್ರ ದೇವರು. ಲಕ್ಷ್ಮೀ ದೇವಿ ಕೂಡ ಅಸ್ವತಂತ್ರಳೇ, ದೇವರೊಬ್ಬನೇ ಸ್ವತಂತ್ರ, ಸರ್ವೋತ್ತಮನಾದ ನಾರಾಯಣ. ಬ್ರಹ್ಮದೇವರು ಮಕ್ಕಳು, ಅವರು ಅಸ್ವತಂತ್ರರೇ. ರುದ್ರದೇವರು ಅಸ್ವತಂತ್ರರೇ. ಸರಸ್ವತಿ ದೇವಿ, ಗರುಡಶೇಷ ರುದ್ರಾದಿಗಳು, ಇಂದ್ರಾದಿ ದೇವತೆಗಳು, ಕಾಮ ಯಮಧರ್ಮ ರಾಜ ಎಲ್ಲರೂ ಕೂಡ, ಕೆಳಗಿನ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಅಸ್ವತಂತ್ರರೇ. ದೇವರೊಬ್ಬನೇ ಸ್ವತಂತ್ರ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರತೆ. ಬ್ರಹ್ಮ ವರ್ಚಸ ಕಾಮತ್ತು ಯಜೇತ ಬ್ರಹ್ಮಣಸ್ಪತಿಂ. ಒಳ್ಳೆ ಮುಖದಲ್ಲಿ ವೇದಾಧ್ಯಯನ ಜನಿತ ವರ್ಚೋ ವಿಜೇತ. ಬ್ರಹ್ಮ ವರ್ಚಸ್ಸು ಬೇಕು ಅಂದ್ರೆ ಮುಖದಲ್ಲಿ ಪ್ರಕಾಶ. ವಾಯುದೇವರನ್ನು ಉಪಾಸನೆ ಮಾಡ್ರಿ ಅಂತಾರೆ. ಇಂದ್ರಿಯಗಳಲ್ಲಿ ಶಕ್ತಿ ಬೇಕು ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಉಪಾಸನೆ ಮಾಡ್ರಿ. ಒಳ್ಳೆ ಪ್ರಜೆಗಳು, ಎಲ್ಲಾ ಪ್ರಜೆಗಳು ನಮ್ಮ ಮಾತನ್ನ ಕೇಳಬೇಕು. ಹಾಗಾದ್ರೆ ಪ್ರಜಾಪತಿಗಳನ್ನ ಉಪಾಸನೆ ಮಾಡ್ರಿ. ದೈವೀಂ ಮಾಯಾಂ ತು ಶ್ರೀಕಾಮಃ. ಒಳ್ಳೆ ಸಂಪತ್ತು ಬೇಕು, ಲಕ್ಷ್ಮೀ ದೇವಿಯನ್ನ ಉಪಾಸನೆ ಮಾಡ್ರಿ. ತೇಜಸ್ಸು, ಅಗ್ನಿಯನ್ನ ಉಪಾಸನೆ ಮಾಡ್ರಿ. ವಸು, ಧನ ದಂಡಿ ದುಡ್ಡು ಬೇಕು, ವಸುಗಳನ್ನ ಉಪಾಸನೆ ಮಾಡ್ರಿ ಅಂತಾರೆ. ಒಳ್ಳೆ ವೀರ್ಯ ಬೇಕು ಅಂದ್ರೆ ಏಕಾದಶ ರುದ್ರರನ್ನ ಉಪಾಸನೆ ಮಾಡ್ರಿ. ಮನೆಯಲ್ಲಿ ಅನ್ನ ಸಮೃದ್ಧಿ ಇರಬೇಕು ಅಂತಂದ್ರೆ ಅತಿಥಿಯನ್ನ ಉಪಾಸನೆ ಮಾಡ್ರಿ. ಸ್ವರ್ಗ ಬೇಕು ಅಂದ್ರೆ ದೇವತೆಗಳನ್ನ ಉಪಾಸನೆ ಮಾಡ್ರಿ. ನಮ್ಮ ಕೈಯಲ್ಲಿ ಒಂದು ರಾಷ್ಟ್ರ ಇರಬೇಕು ಅಂದ್ರೆ ವಿಶ್ವೇ ದೇವತೆಗಳನ್ನು ಉಪಾಸನೆ ಮಾಡ್ರಿ ಅಂತಾರೆ. ನಾವು ಅನ್ಕೊಂಡಿದ್ದೆಲ್ಲ ಆಗ್ಬೇಕಪ್ಪ, ಏನ್ ಮಾಡ್ಬೇಕು? ಸಾಧ್ಯರನ್ನ ಉಪಾಸನೆ ಮಾಡಬೇಕು. ಸಾಧ್ಯರು ಅಂತ ಒಂದು ದೇವತೆಗಳ ಗಣ. ನಮಗೆ ಒಳ್ಳೆ ಆಯುಷ್ ಇರ್ಬೇಕಪ್ಪ, ಪೂರ್ತಿ 120 ವರ್ಷ ಆಯುಷ್ ಬೇಕು. ಅಶ್ವಿನಿ ದೇವತೆಗಳನ್ನ ಉಪಾಸನೆ ಮಾಡ್ರಿ. ಬದುಕಿರೋವರೆಗೂ ದೇಹ ಗಟ್ಟಿ ಮುಟ್ಟಿ ಇರ್ಬೇಕು. ನಮ್ ಕೆಲಸ ನಾವೇ ಮಾಡ್ಕೊಂಬೋಂಗಿರ್ಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೆ ಕಷ್ಟ. ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ ಅಂತ. ನಮ್ಮ ಕೆಲಸ ನಾವು ಮಾಡ್ಕೊಂಬೊಟ್ಟು ಸಾಮರ್ಥ್ಯ ಇತ್ತು ಅಂದ್ರೆ ಇನ್ನೊಬ್ಬರನ್ನ ಬೇಡೋ ತೊಂದ್ರೆನೇ ಇಲ್ಲ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಹೇಳಿ ಬದುಕಿರೋವರೆಗೂ ಗಟ್ಟಿಮುಟ್ಟಿಯಾಗಿರ್ಬೇಕು. ಅದಕ್ಕೇನ್ ಮಾಡ್ಬೇಕು? ಭೂಮಿಯನ್ನ ಉಪಾಸನೆ ಮಾಡ್ರಿ.
ಹೋದಲ್ಲೆಲ್ಲ ನಮಗೆ ಗೌರವ ಮರ್ಯಾದೆ ಇರಬೇಕು. ದ್ಯುಲೋಕದ ಅಭಿಮಾನಿ ದೇವತೆಗಳನ್ನು ಉಪಾಸನೆ ಮಾಡ್ರಿ. ನಮ್ಮ ಮುಖದಲ್ಲಿ ಒಳ್ಳೆ ರೂಪ ಇರಬೇಕು. ನೋಡಿದವರೆಲ್ಲ ನಮ್ಮನ್ನ ಮೆಚ್ಕೋಬೇಕು. ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ ಅವರು, ಏನು ಬೆಳ್ಳಗಿದ್ದಾರೆ, ಏನು ಹೊಳೆದೋಗ್ತಾ ಇದ್ದಾರೆ, ಯಾವ ತಾಯಿ ಹಡ್ದಾಳೋ ಈತನ್ನ, ಎಷ್ಟು ಮುದ್ದಾಗಿದ್ದಾನೆ ಈತ, ಆ ಹೆಣ್ಣುಮಗಳು ಎಷ್ಟು ಲಕ್ಷಣವಾಗಿದ್ದ ಲಕ್ಷ್ಮೀ ದೇವಿ ಇದ್ದಂಗೆ ಅಂತ ನಮ್ಮನ್ನ ನೋಡಿದವರೆಲ್ಲ ಹೊಗಳಬೇಕು. ಒಳ್ಳೆ ರೂಪ ಇರಬೇಕು. ಅಂದ್ರೆ ಯಾರನ್ನು ಉಪಾಸನೆ ಮಾಡಬೇಕು? ಗಂಧರ್ವರನ್ನ ಉಪಾಸನೆ ಮಾಡ್ರಿ. ಒಳ್ಳೆ ರೂಪ ಬರುತ್ತಂತ ಮುಖದಲ್ಲಿ. ಒಳ್ಳೆ ಹೆಂಡತಿ ಬರ್ಬೇಕಪ್ಪ. ಹೇಳಿದ್ದು ಕೇಳ್ಕೊಂಡಿರ್ತಕ್ಕಂಥ ಬಂಗಾರದಂತ ಹೆಂಡತಿ ಬೇಕು. ಗೌರಿ ಅಂತ, ಸ್ವರ್ಣ ಗೌರಿ ಬರ್ತಾಳ. ರುದ್ರದೇವರ ಹೆಂಡತಿ ಇದ್ದ ಹಾಗೆ ಭವಾನೀವ ಭವಂಪತಿಂ. ಎಂತ ಬಂಗಾರ ಗೊತ್ತಾರು? ಪಾರ್ವತಿ ದೇವಿ. ನಾಳೆ ಚತುರ್ಥ ಸ್ಕಂದದಲ್ಲಿ ಬರ್ತದೆ ಪಾರ್ವತಿ ದೇವಿಯ ಕಥೆ. ವಾಗಭಿಮಾನಿ ದೇವತೆ, ತತ್ವಾಭಿಮಾನಿ ದೇವತೆಗಳು, ಅವ್ರ ಅನುಗ್ರಹ ಇಲ್ಲದ್ರೆ ಬದುಕಲಿಕ್ಕೆ ಶಕ್ಯವಿಲ್ಲ. ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಪಾರ್ವತಿ ದೇವಿಯ ಅನುಗ್ರಹನೇ ಇಷ್ಟು ಚೆನ್ನಾಗಿ. ಹಾಗಾಗಿ ಒಳ್ಳೆ ಸುಂದರಿಯಾದ ಹೆಂಡತಿ ಬೇಕು. ಊರ್ವಶಿಯನ್ನು ಉಪಾಸನೆ ಮಾಡ್ರಿ ಅಂತಂತಾನೆ. ಒಳ್ಳೆ ಆಧಿಪತ್ಯ ಬೇಕು. ಪ್ರಜಾಪತಿಗಳನ್ನ, ಚತುರ್ಮುಖ ಬ್ರಹ್ಮದೇವರನ್ನ ಉಪಾಸನೆ ಮಾಡ್ರಿ. ಒಳ್ಳೆ ಕೀರ್ತಿ ಬೇಕು. ಇಂದ್ರದೇವರ ಮಗ ಜಯಂತನನ್ನ ಉಪಾಸನೆ ಮಾಡ್ರಿ. ಬ್ಯಾಂಕ್ ಬ್ಯಾಲೆನ್ಸ್ ಬೇಕು. ಪ್ರಚೇತಸರನ್ನ ಉಪಾಸನೆ ಮಾಡ್ರಿ. ವಿದ್ಯಾ ಬೇಕು. ರುದ್ರದೇವರನ್ನ. ದಾಂಪತ್ಯ ಸುಖ ಬೇಕು. ಉಮಾದೇವಿಯನ್ನ. ಮನೆ ತುಂಬಾ ಮಕ್ಕಳು ಬೇಕು. ಪಿತೃದೇವತೆಗಳನ್ನ. ಹೋದಲ್ಲೆಲ್ಲ ರಕ್ಷಣೆ ಇರಬೇಕು. ಯಕ್ಷರನ್ನ ಉಪಾಸನೆ ಮಾಡ್ರಿ. ಬಲ ಬೇಕು. ಮರುದೇವತೆಗಳನ್ನ ಉಪಾಸನೆ ಮಾಡ್ಬೇಕು. ರಾಜ್ಯ ಬೇಕು ನಮಗೂ ಕೈಯಲ್ಲಿ. ಮನುಗಳನ್ನ ಉಪಾಸನೆ ಮಾಡ್ಬೇಕು. ಆಭಿಚಾರ ಪ್ರಯೋಗ, ನಿರತಿಯನ್ನ. ಗ್ರಾಮಗಳು ಬೇಕು. ಚಂದ್ರನನ್ನ. ಗೋವಿಂದ. ಒಂದೊಂದು ಬೇಕು ಅಂದ್ರೆ ಒಬ್ಬೊಬ್ಬ ದೇವತೆಗಳನ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪಾಸನೆ ಮಾಡ್ತಾ ಕೂತ್ರೆ ದೇವ್ರ ಮನೆಯಿಂದ ಬಿಟ್ಟು ಹೊರಗೆ ಬರೋದು ಯಾವಾಗ? ಮೊದಲೇ ಹೆಂಡತಿ ಬೈತಾ ಇರ್ತಾಳೆ, ಎಷ್ಟೊತ್ತು ಕೂಡ್ತೀರ್ರಿ ದೇವ್ರ ಮನೆಯಲ್ಲಿ, ಮಾಡಿದ್ದೇ ಜಪ ಮಾಡ್ತೀರಿ, ಚೆಲ್ಲಿದ್ದೇ ನೀರು ಮತ್ತೆ ಚೆಲ್ತೀರಿ. ಅಯ್ಯೋ, ಬೇಗೆದ್ದು ಬರಬಾರ್ದ? ನೀವು ಊಟ ಮಾಡಲ್ಲ, ನಮ್ಮನ್ನು ಊಟ ಮಾಡಿಕೊಡ್ತಲ್ಲ ಅಂದ್ಮೇಲೆ ಅಷ್ಟೊತ್ತೆಲ್ಲ ಉಪಾಸನೆ ಮಾಡ್ದೆ ಏನ್ ಮಾಡ್ಬೇಕು? ಅದಕ್ಕೆ ಆ ಎಲ್ಲ ದೇವತೆಗಳ ಒಳಗ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣನನ್ನ ಉಪಾಸನೆ ಮಾಡಿಬಿಡ್ರಿ. ಎಲ್ಲ ಕೊಟ್ಟು ಬಿಡ್ತಾನೆ. ಹಂಗಂದ್ರೆ ಎಲ್ಲ ಕೇಳ್ಬೇಕು ಅಂತ ಅರ್ಥ ಅಲ್ಲ. ನೀವು ಭಕ್ತಿಯಿಂದ ದೇವರನ್ನ ಧ್ಯಾನ ಮಾಡ್ರಿ. ಬೇಡ ಅಂದ್ರೂ ಎಲ್ಲವನ್ನು ಕೊಡ್ತಾನೆ. ಬೇಡಿದರೆ ಎನ್ನೊಡೆಯನ ಬೇಡುವೆ, ಕಾಡಿದರೆ ಎನ್ನೊಡೆಯನ ಕಾಡುವೆ, ಒಡೆಯಗೆ ಒಡಲನು ತೋರುವೆ, ಎನ್ನ ಬಡತನ ಭಿನ್ನಹ ಮಾಡುವೆ, ಒಡೆಯ ಶ್ರೀ ಪುರಂದರ ವಿಠಲನ ಅಡಿಗಳಲ್ಲಿ ಸಾರಿ ಬದುಕುವೆ, ಸೇರಿ ಬದುಕುವೆ. ಆಯುರಘರತಿ ವೈಪುಂಸಾಂ ಬುದ್ಧ್ಯನ್ನತ್ತಂ ಜಯನ್ನತೋ ತಚ್ಚರ್ತೆ ಯಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ ತರವ ಕಿಂ ನ ಜೀವಂತಿ ಭತ್ರ ಕಿಂ ನ ಸ್ವತಂತ್ರುತ ನ ಕಾದಂತಿ ನ ಮೇಘಂತಿ ಕಿಂ ಗ್ರಾಮ ಪಚಗೋಪರೆ ಸ್ವವಿಡ್ವರ ಗೋಟಕರೈ ಗೀತ ತುಲ್ಯ ಪುರುಷ ಪಟುಗೋ ನಯತ್ ಕರ್ಣಪತೋಪೇತೋ ಜಾತು ನಾಮ ಗದಾಗ್ರಜ. ಹಗಲಾಯ್ತಂದ್ರೆ, ರಾತ್ರಿ ಆಯ್ತು ಅಂದ್ರೆ ನಮ್ಮ ಆಯುಷ್ಯ ಕಳೆದು ಹೋಗ್ತಾ ಇದೆ, ನಮ್ಗೆ ಗೊತ್ತಿಲ್ಲ. ಕಣ್ಣು ಮುಚ್ಚು ಕಣ್ ತೆಗೆಯೋದ್ರೊಳಗೆ ತಲೆ ಕೂದಲೆಲ್ಲ ಬೆಳ್ಳಗಾಗೋಗ್ಬಿಟ್ಟಿರತ್ತೆ, ಮೈಯಲ್ಲಿ ಶಕ್ತಿ ಕಮ್ಮಿ ಆಗೋಗ್ಬಿಡತ್ತೆ. ವಯಸ್ಸಿನಲ್ಲಿದ್ದಾಗ ಏನು ಕೆಲಸ ಮಾಡ್ತಾ ಇರ್ತೀವಿ, ವಯಸ್ಸಾದ್ಮೇಲೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. 40 ದಾಟ್ತು ಅಂದ್ರೆ ಯಾರನ್ನ ಬಡಿಸ್ತೀರಾ ಅಂತ ಕರೆದ್ರೆ ಸೊಂಟ ನೋವಪ್ಪ, ಕೈಲಾಗಲ್ಲ. ಯಾತ್ರೆಗೆ ಬರ್ತೀರಾ, ಮಂಡಿ ನೋವಪ್ಪ. ಭಜನೆ ಮಾಡ್ಲಿಕ್ಕೆ ಬರ್ತೀರಾ, ಗಂಟ್ಲು ನೋವಪ್ಪ. ಒಂದು ವಯಸ್ಸಾದ್ಮೇಲೆ ಯಾವುದು ಕೈಲಾಗಲ್ಲ, ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಮಾಡೋರು ನೋಡ್ತಾ ಇರ್ಬೇಕು ಹಿಂಗ್ ಕೂತ್ಕೊಂಡು. ನಿಮ್ ಪುಣ್ಯ ನಮಗೊಂಚೂರು ಕೊಡ್ರಪ್ಪ, ಗೋವಿಂದ. ನಿಮ್ದು ಒಂಚೂರು ಪುಣ್ಯ ಕೊಡ್ರಮ್ಮ, ಗೋವಿಂದ. ವಯಸ್ಸಿನಲ್ಲಿದ್ದಾಗ ಏನು ಚಕ 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 ಕೆಲಸ ಮಾಡ್ತಾ ಇರ್ತೀವಿ, ಪಾದರಸ ಇದ್ದ ಹಾಗೆ. ವಯಸ್ಸಾದ್ಮೇಲೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಗಟ್ಟಿಮುಟ್ಟಿದ್ದಾಗೆ ಮಾಡ್ಕೊಂಡ್ಬಿಡ್ಬೇಕು. ಆದ್ರೆ ಆಯುಷ್ಯ ಕಳೆದು ಹೋಗ್ತಾ ಇರುತ್ತೆ. ಹಗಲಾಯ್ತು ರಾತ್ರಿ ಆಯ್ತು ಅಂದ್ರೆ
ಭಯನೇ ಇಲ್ಲ ನಮಗೆಲ್ಲ, ಆರಾಮಾಗಿ ಮಲ್ಕೊಂಡ್ಬಿಡ್ತೇವೆ. ಒಳ್ಳೆ ನಿದ್ದೆ ಆಯ್ತು, ಒಳ್ಳೆ ಊಟ ಆಯ್ತು. ತರೋಣ ಬರೋಣ ತಿನ್ನೋಣ ಮಲಗೋಣ ಮತ್ತೇಳೋಣ, ಬೈ ಬೈ ತನಕ ಊಟದ ಕೆಲಸ, ಉಂಡ ಮೇಲೆ ಶಯನ, ಉಂಡ ಮೇಲೆ ಶಯನ. ಹೀಗೆ ಕಾಲ ಕಳೆದು ಬಿಡ್ತಾ ಇದ್ದೀವಿ ನಾವೆಲ್ಲ. ಅದಕ್ಕೆ ದಾಸರಂತಾರೆ, ಸೂರ್ಯಾಸ್ತ ಆಯ್ತು ಸೂರ್ಯೋದಯ ಆಯ್ತು ಅಂದ್ರೆ ಭಯ ಆಗ್ಬೇಕಂತೆ ನಮಗೆ. ಅಯ್ಯೋ 12 ತಾಸು ಕಳೆದೋಯ್ತೆ, ನಾವೇನು ಸಾಧನೆ ಮಾಡ್ಲಿಕ್ಕಾಗಿಲ್ವೇ? ಕೆಂಪೇರಿ ತಂಬರದಿ ತಂಪಿಳಿತು ಸಂಭ್ರಮದಿ, ಕಂಪನಾಗಿದೆ ಚಿತ್ತ ಕಾಯೋ ಕೃಷ್ಣ. ಶಶಿಮುಖಿ ವಿತ್ತಾಸೆ ಹೇಸಿ ಜೀವನದಾಸೆ, ಮೋಸ ಮಾಡದೆಯನ್ನ ಕಾಯೋ ಕೃಷ್ಣ. ಪಶುಪತಿ ಸಖನಿಲ್ನ ಹಸನಾಗಿ ಭಜಿಪಾಸೆ, ವಸುದೆಯೋಳು ಎನಗೀತು ಕಾಯೋ ಕೃಷ್ಣ. ಕೆಂಪೇರಿತಂಬರದಿ, ಕೆಂಪೇರಿತು ಅಂದ್ರೆ ಏನು? ಅರುಣೋದಯ ಆಯಿತು ಅಂತ ಅರ್ಥ. ಇನ್ ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಆಗತ್ತೆ, ಭಯ ಆಗ್ತಾ ಇದೆ, ಏನು ಸಾಧನೆ ಮಾಡ್ತಾ ಇಲ್ಲ. ತಂಪಿಳಿತು ಸಂಭ್ರಮದಿ, ಚಂದ್ರ ಅಸ್ತನ ಆಗ್ತಾ ಇದ್ದಾನೆ. ಊರೊಳಗೆ ವ್ಯಾಪಿಸಿದ, ಊರೊಳಗೆ ಅಂದ್ರೆ ನಮ್ಮೂರೊಳಗೆ ಕರೆಂಟ್ ಹೋದಾಗ ಕತ್ತಲಾಗತ್ತಲ್ಲ, ಅದಲ್ಲ. ಊರು ಅಂದ್ರೆ ಹೃದಯ ಮಂಟಪ ಮಧ್ಯದಲ್ಲಿ ಅಜ್ಞಾನವೆಂಬ ಕತ್ತಲಿದೆ ನನಗೆ, ಅದನ್ನ ಪರಿಹಾರ ಮಾಡು ಅಂತ ಕೇಳ್ಬೋದು. ಊರೊಳಗೆ ವ್ಯಾಪಿಸಿದ ಘೋರಾಂಧಕಾರವನು ಪಾರು ಮಾಡಿತಿಯನ್ನ ಕಾಯೋ ಕೃಷ್ಣ. ಮೇರು ಬೆನ್ನಲಿ ಹೋತ ಸರಸಿಜೋದ್ಭವ ಜನಕ, ಭಾರವೇ ನಾನಿನಗೆ ಕಾಯೋ ಕೃಷ್ಣ. ಕೆಂಪೇರಿತಂಬರದಿ ತಂಪಿಳಿತು ಸಂಭ್ರಮದಿ ಅಂತ ಹೇಳ್ತಾನೆ. ಬಿಲೇಬ ತೋರು ಕ್ರಮ ವಿಕ್ರಮಾನ್ಯೇ, ನಾವು ಸುಮ್ಮಗೆ ಮದುವೆ ಮಾಡಿಕೊಂಡು ಮಕ್ಕಳ ಹಣದು ಒಂದಿಟ್ಟು ಆಸ್ತಿ ಮಾಡಿ ಸತ್ತೋಗ್ಬಿಟ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು? ಪ್ರಾಣಿಗಳು ಮಕ್ಕಳನ್ನ ಹಡಿತವೆ, ಅವು ಆಹಾರವನ್ನು ಉಣಿಸ್ತವೆ ಮಕ್ಕಳಿಗೆ, ಅವು ಸತ್ತೋಗ್ತವೆ. ನಾವೇನು ವಿಶೇಷ ಸಾಧನೆ ಮಾಡ್ದಂಗ ಆಯ್ತು ಹೇಳ್ರಿ? ನಮಗೆ ಬುದ್ಧಿ ಕೊಟ್ಟಾನ ದೇವರು, ಮೋಕ್ಷಕ್ಕೆ ಸಾಧನೆ ಮಾಡ್ಕೋಬೇಕು, ವ್ಯರ್ಥ ಕಾಲ ಕಳಿಬಾರ್ದು, ತತ್ವಜ್ಞಾನ ಮಾಡಿಕೋಬೇಕು, ಗುರುಗಳ ಹತ್ರ ಹೋಗಬೇಕು, ಸರಿಯಾದ ಜ್ಞಾನವನ್ನ ಪಡಿಬೇಕು. ಇಲ್ದೆ ಹೋದ್ರೆ ನಾವು ಪ್ರಾಣಿಗಳಿದ್ದಂಗೆ ಆಗಿಬಿಡ್ತೀವಿ ಅಷ್ಟೇ. ಬಿಲೇಬ ತೋರು ಕ್ರಮ ವಿಕ್ರಮಾನ್ಯೇನ ತೃಣ್ವತ ಕರ್ಣ ಪುಟೇನ ರಸ್ಯ. ಶೌನಕರ ಅಂತಾರೆ, ಯಾರು ಭಗವಂತನ ಕಥೆಗಳನ್ನ ಕಿವಿಗಳಿಂದ ಕೇಳೋದಿಲ್ಲ ಅವರ ಕಿವಿಗಳು ಹೆಗ್ಗಣ ತೋಡಿದ ಬಿಲಗಳು. ಯಾರು ನಾಲಿಗೆಯಿಂದ ದೇವರನ್ನು ಸ್ತೋತ್ರ ಮಾಡೋದಿಲ್ಲ ಅವರ ನಾಲಿಗೆ ಒಟ್ರಗುಟ್ಟುವ ಕಪ್ಪೆ ನಾಲಿಗೆ. ಯಾವ್ದಾವುದೋ ಗ್ರಾಮ್ಯ ಗೀತೆಗಳನ್ನ ಹಾಡಿ ಪ್ರೈಸ್ ತಗೊಂತಾರೆ, ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ. ದೇವರು ನಾಲಿಗೆ ಕೊಟ್ಟಿದ್ದು ದೇವರನ್ನ ಸ್ತೋತ್ರ ಮಾಡ್ಲಿಕ್ಕೆ. ಮಂಗಳ ಮೂರ್ತಿಯ ಪಾಡದ ಕಂಠ ಒಡೆದು ಹೋದ ಹರವಿನ ಕಂಠ, ತಂದೆ ಪುರಂದರ ವಿಠಲನ ಮರೆತವ ರಜಕನ ಮನೆಯ ಕತ್ತೆಯೇ ಸರಿಯೋ. ಹಾಗಂತ ಯಾರು ದೇವರಿಗೆ ನಮಸ್ಕಾರ ಮಾಡೋದಿಲ್ಲ ಅವರ ತಲೆ ಭಾರದ ಕಿರೀಟ ಇದ್ದ ಹಾಗೆ. ಯಾರು ದೇವರ ಪೂಜೆಯನ್ನು ಮಾಡೋದಿಲ್ಲ ಅವರ ಕೈಗಳು ಶವದ ಕೈ.
ಯಾರು ತಂದೆ ತಾಯಿಗಳ ಸೇವಾ ಮಾಡೋದಿಲ್ಲ, ಅವ್ರ ಕೈಗಳು ಶವದ ಕೈಗಳು ಅಂತಾರೆ, ಬೈತಾರೆ. ಯಾರು ದೇವರಿಗೆ ಪ್ರತಿನಿತ್ಯ ಪ್ರದಕ್ಷಿಣೆ ನಮಸ್ಕಾರ ಮಾಡೋದಿಲ್ಲ, ಅವರ ಕಾಲುಗಳು ಒಣಗಿ ಹೋದ ಮರದ ಬೇರುಗಳು. ಯಾರು ಭಗವದ್ಭಕ್ತರ ವಿಷ್ಣು ಭಕ್ತರ ಪಾದಧೂಳಿಯನ್ನ ತಲೆ ಮೇಲೆ ಧರಿಸ್ಕೊಂಬೋದಿಲ್ಲ, ಅವರು ಉಸಿರಾಡುವ ಶವ ಅಂತ ಬೈತಾರೆ. ತಂದೆ ತಾಯಿಗಳಿಗೆ, ವಿಷ್ಣು ಭಕ್ತರಿಗೆ, ಜ್ಞಾನಿಗಳಿಗೆ ನಮಸ್ಕಾರವನ್ನು ಮಾಡಬೇಕು, ಹಿರಿಯರಿಗೆ, ದೊಡ್ಡವರಿಗೆ. ಯಾರು ಭಗವಂತನ ಕಥಾ ಕೇಳಿದಾಗ ಆನಂದ ಬಾಷ್ಪ ಕಣ್ಣಲ್ಲಿ ಬರೋದಿಲ್ಲ, ದೇವರ ಉಪಕಾರವನ್ನು ಸ್ಮರಣೆ ಮಾಡಿ ಅವರ ಮನಸ್ಸು ಕಲ್ಲು ಅಂತಾರೆ. ತದಶ್ಮಸಾರಂ ಹೃದಯಂ ಭತೇದಂ ಯದ್ಗೃಹ್ಯಮಾಣೈರ್ಹರಿನಾಮಧೇಯೈಃ ನ ವಿಕ್ರಿಯೇತಾತ ಮುಖೇ ವಿಘಾತೋ ನೇತ್ರೇ ಜಲಂ ಗಾತ್ರರುಗೇಟು ಗರ್ಟನ ಪತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣಸ್ತೋತ್ರಗಳ ಶ್ರೋತ್ರದಿತ ವಿದು ವಿಚಿತ್ರಾನಂದದಿ ಗಾತ್ರವ ಮರೆತು ಪರತ್ರವ ಪಡೆವುದೇ ಫಲವಿದು ಬಾಳ್ದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ನಮ ಪರಸ್ಮೈ ಪುರುಷಾಯ ಭೂಯತೆ ತದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಜಕ್ತಿ ಧೃತಯಾಯ ದೇಹಿನಾಮಂತ ಧ್ರುವಾಯಾನುಪಲಭ್ಯ ವರ್ತ್ಮನೆ ಭೂಯೋ ನಮಸ್ತದ್ವೃದಿನಚ್ಚಿದೆ ತಥಾಮಸಂಭವಾಯ ಕಿಲ ತತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂತ್ಯ ಆತ್ರಮೇ ವ್ಯವಸ್ಥಿತಾನಾಮನಮೃಗ್ಯದಾತುತೆ ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಳಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಸ್ರವತೆ ನಮೋ ನಮಃ. ಕಿರಾತ ಹೂಣಾಂಧ್ರ ಪುಲೀಂದ್ರ ಪುನ್ಕಸ ಆಬೀರ ಕಂಕಾಯವನಾಶಕಾದಯಃ ಏನ್ಯೇ ಚ ಪಾಪಾಯದ ಪಾತ್ರಯಾತ್ರಯಾತೆ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಶುಕಾಚಾರ್ಯ ಹೇಳ್ತಾರೆ ಪರೀಕ್ಷಿತ ರಾಜನಿಗೆ, ರಾಜನ್, ದೇವರಿಗೆ ಕರ್ಮಗಳನ್ನ ಸರಿಯಾಗಿ ಅರ್ಪಣೆ ಮಾಡಬೇಕು. ಇಲ್ಲದೆ ಹೋದ್ರೆ ಪುಣ್ಯ ಬರೋದಿಲ್ಲ, ಅಪರೋಕ್ಷ ಜ್ಞಾನ ಆಗೋದಿಲ್ಲ, ಮೋಕ್ಷ ಸಿಗೋದಿಲ್ಲ. ಅಪರೋಕ್ಷ ಜ್ಞಾನ ಬಹಳ ಮುಖ್ಯ, ಅದನ್ನ ಪಡಿಬೇಕು. ಅದಿಲ್ದ್ರೆ ನಮಗೆ ಮೋಕ್ಷ ಆಗೋದಿಲ್ಲ ಅಂತಂತಾರೆ. ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ವೇದ ಓದಿದರೇನು, ಶಾಸ್ತ್ರ ನೋಡಿದರೇನು, ಕಾದಿ ಕಾದಾಡಿ ಗೆದ್ದರೇನು, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಪಡಿಬೇಕು. ತಪಸ್ವಿಗಳಾಗ್ಲಿ, ದಾನ ಮಾಡೋರಾಗ್ಲಿ, ಯಶಸ್ವಿಗಳಾಗ್ಲಿ, ಮನಸ್ವಿಗಳಾಗ್ಲಿ, ಮಂತ್ರವನ್ನು ತಿಳಿದವರಾಗ್ಲಿ, ದೇವರಿಗೆ ಕರ್ಮಗಳನ್ನು ಸರಿಯಾಗಿ ಅರ್ಪಣೆ ಮಾಡದೆ ಹೋದ್ರೆ ಪುಣ್ಯ ಬರೋದಿಲ್ಲ. ಅದಕ್ಕೆ ನಾವೇನೇ ಕರ್ಮಗಳನ್ನು ಮಾಡಿದರೂ ಅಸ್ಮದ್ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಅಂತ ಕೃಷ್ಣಾರ್ಪಣಮಸ್ತು ಅಂತ ಅಂತೀವಿ ಅಲ್ರಿ. ರಾಮಾರ್ಪಣಮಸ್ತು, ವ್ಯಾಸಾರ್ಪಣಮಸ್ತು, ಪರಶುರಾಮಾರ್ಪಣಮಸ್ತು ಯಾಕೆ ಅನ್ಬಾರ್ದು? ಅನ್ಬೋದು. 10 ಅವತಾರಗಳನ್ನು ಹೇಳ್ಬೋದು. ಕೂರ್ಮಾರ್ಪಣಮಸ್ತು, ಮತ್ಸ್ಯಾರ್ಪಣಮಸ್ತು, ರಾಮಾರ್ಪಣಮಸ್ತು, ಎಲ್ಲ ಅವತಾರ ಅನ್ಬೋದು. ಅನಬಾರ್ದು ಅಂತ ಹೇಳಿಲ್ಲ. ಆದ್ರೆ ಶ್ರೀಮದ್ ಆಚಾರ್ಯರಿಗೆ ಹೇಳಿದ್ದೇನು ಅಂದ್ರೆ, ಕಲವು ಕೃಷ್ಣ ಪ್ರಚತೆ, ನಮಗೆ ಹತ್ತಿರದಲ್ಲಿ ಇರುವ ರೂಪ ಯಾವುದು? ಕೃಷ್ಣ ಪರಮಾತ್ಮನ ಅವತಾರ. ಅದಕ್ಕೆ ಕೃಷ್ಣಾರ್ಪಣಮಸ್ತು ಅಂತ ಅನ್ಬೇಕು. ಇನ್ನೊಂದು ಭಗವದ್ಗೀತಾದಲ್ಲಿ ದೇವರೇ ಹೇಳ್ಯಾನ, ಯತ್ ಕರೋಷಿ ಯದಶ್ನಾಸಿ ಯದ್ ಜುಘೋಷಿ ದದಾತಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ನೀನೇನು ಹೋಮ ಮಾಡ್ತಿ, ಜಪ ಮಾಡ್ತಿ, ತಪಸ್ಸು ಮಾಡ್ತಿ, ಪಾಠ ಪ್ರವಚನ ಮಾಡ್ತಿ, ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹಣ ಕರ್ಮಗಳನ್ನ ಮಾಡ್ತಿ, ಅವೆಲ್ಲ ನನಗೆ ಅರ್ಪಣೆ ಮಾಡು ಅಂತ ಕೃಷ್ಣ ಹೇಳಿಕೊಂಡಾನ. ನಾನ್ ನಿನಗೆ ಹತ್ರ ಇದ್ದೇನೆ. ಮೇಲೆ ಸರ್ವೋತ್ತಮನಾದ ಆ ಕೃಷ್ಣ ಪರಮಾತ್ಮನಲ್ಲಿ ನಾನು ನಿರುತದಲ್ಲಿ ಏನೇನೆ ತೆಗಿದೆ ಮಾನತಾದಿ ಕರ್ಮ ನಿನಗೊಪ್ಪಿಸಿದೆನೋ
ಪ್ರಾಣನಾಥ ತಿರಿವಿಜಯ ವಿಠಲನ ಕಾಣಿತಿ ಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಗನ ಪವಮಾನ. ಮುಖ್ಯ ಪ್ರಾಣದೇವರ ಮುಖಾಂತರ ದೇವರಿಗೆ ಅರ್ಪಣೆ ಮಾಡಬೇಕು. ಡೈರೆಕ್ಟ್ ಆಗಿ ದೇವರಿಗೆ ಅರ್ಪಣೆ ಮಾಡೋಂಗಿಲ್ಲ. ನಾವು ಅಪ್ಲಿಕೇಶನ್ ಏನಿದ್ರು ಮುಖ್ಯ ಪ್ರಾಣದೇವರ ಹನುಮಂತ ದೇವರ ಮುಖಾಂತರ ಹೋಗಬೇಕು. ನಾರದರು ಚತುರ್ಮುಖ ಬ್ರಹ್ಮದೇವರ ಹತ್ರ ಬಂದಿದ್ದಾರೆ. ಸ್ವಾಮಿ, ನಾನು ನಿಮ್ಮನ್ನೇ ಸರ್ವೋತ್ತಮ ಅಂತ ತಿಳಿದಿದ್ದೇನೆ, ನಿಮ್ಮ ಸಮರೂ ಇಲ್ಲ, ನಿಮ್ಮ ಉತ್ತಮರೂ ಇಲ್ಲ ಅಂತ ಅಂದುಬಿಟ್ರು ನಾರದರು ಚತುರ್ಮುಖ ಬ್ರಹ್ಮದೇವರಿಗೆ. ನಾರಾಯಣ ನಾರಾಯಣ ಅಂದ್ರು ಚತುರ್ಮುಖ ಬ್ರಹ್ಮದೇವರು. ಯಾಕಪ್ಪ ಅಂದ್ರು. ನಾನಲ್ಲೋ ಸರ್ವೋತ್ತಮ, ನನಗಿಂತ ಉತ್ತಮಳಾದ ಲಕ್ಷ್ಮೀದೇವಿ ಇದ್ದಾಳೆ, ಅವರಿಗಿಂತ ಉತ್ತಮನಾದವನು ಭಗವಂತ ಇದ್ದಾನೆ. ಅನಂತ ಗುಣದಿಂಲ ಕುಮಿಗಿಂತಲೂ ಅಧಿಕ ಪುರಂದರ ವಿಠಲನು ಘನ ಸಮರು ಇವಗಿಲ್ಲ ಜಗದೊಳು ಹನುಮಧೃತ್ ಪದ್ಮವಾಸಿಗೆ ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಟ್ಟನದಿಕೆಂದು ಸಾರಿರೈ. ಚತುರ್ಮುಖ ಬ್ರಹ್ಮದೇವರಂತಾರೆ, ದೇವರೇ ಸರ್ವೋತ್ತಮ ಅಪ್ಪ, ನಾನಲ್ವೋ, ನಾನು ಮಗನೋ, ಹಾಗಾದ್ರೆ ದೇವರಿಗೆ ಎಲ್ಲಾ ಕರ್ಮಗಳನ್ನ ಅರ್ಪಣೆ ಮಾಡ್ಬೇಕು. ಹೌದಪ್ಪ. ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಇದಾದ್ಮೇಲೆ ದೇವರು ಕಾಲ, ಕರ್ಮ, ಸ್ವಭಾವ ಅವೆಲ್ಲವನ್ನು ಇಟ್ಟುಕೊಂಡು ದೇವರದು 3 ಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ, ಆ 3 ಇಟ್ಟುಕೊಂಡು ದೇವರು ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಇಚ್ಛಾ ಜ್ಞಾನಂ ಕ್ರಿಯಾತೇತಿ ನಿತ್ಯಾಶಕ್ತಯ ಈಶಿತು ಸ್ವರೂಪಭೂತ ಅಪಿತು ಭೇದವದ್ ವ್ಯಾವಹಾರಿಕಾ ಅಂತಿಷ್ಟು ಹೇಳಿ ಮುಂದೆ ಬ್ರಹ್ಮದೇವರು ನಾರದರಿಗೆ ಸಂಕ್ಷಿಪ್ತವಾಗಿ ಬ್ರಹ್ಮಾಂಡದ ಸೃಷ್ಟಿಯನ್ನು ವರ್ಣನೆ ಮಾಡ್ತಾರೆ. ಹಾಗೆ ಎಲ್ಲಾ ಅವತಾರಗಳ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ. ಇದೇ ಭಾಗವತ ಉಪದೇಶ ಮಾಡೋದು. ವರಾಹ ಅವತಾರದ ಮಹಿಮೆ, ಯಜ್ಞ, ಕಪಿಲ, ದತ್ತಾತ್ರೇಯ, ನರನಾರಾಯಣ, ವಾಸುದೇವ, ವೃಷಭ, ಹಯಗ್ರೀವ, ಮತ್ಸ್ಯ, ಕೂರ್ಮ, ನರಸಿಂಹ, ತಾಪಸ, ವಾಮನ, ಮಹಿದಾಸ, ರಾಜರಾಜೇಶ್ವರ, ಧನ್ವಂತರಿ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಎಲ್ಲಾ ಅವತಾರಗಳನ್ನ ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿಬಿಡ್ತಾರೆ. ಅದಾದ ಮೇಲೆ ಚತುರ್ಮುಖ ಬ್ರಹ್ಮದೇವರು ಭಗವಂತನ ನಾಭಿಕಮಲದಿಂದ ಅವತಾರ ಮಾಡಿದ್ದು. ಅವತಾರ ಮಾಡಿದಾಗ ದೇವರು ದರ್ಶನ ಕೊಡ್ತಾನೆ. ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡ್ತಾನೆ ಭಗವಂತ ಚತುರ್ಮುಖ ಬ್ರಹ್ಮದೇವರಿಗೆ. ಅಗಮೇ ವಾಸಮಗ್ರೇ ಚ ನಾಣ್ಯಚ್ಚರಸತ್ಪರಂ ಪಶ್ಚಾದಗಂ ತ್ವಮೇತಚ್ಚ ಯೋಗಶಿಷ್ಯೇತ ಚೋತ್ಮಗಂ ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾತೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇತಿತು ಪ್ರವಿಟ್ಟಾನ ಪ್ರವಿಟ್ಟಾನಿ ತಥಾ ತೇಷು ನತೇಷ್ವಗಂ ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯಸ್ಯಾತ್ ಸರ್ವತ್ರ ಸರ್ವದಾ. ನಾರದರಿಗೆ ಚತುರ್ಮುಖ ಬ್ರಹ್ಮದೇವರು ಈ ಚತುಶ್ಲೋಕಿ ಭಾಗವತವನ್ನು ಉಪದೇಶ ಮಾಡಿದರೆ ನಾರದರು ಅದರ ವಿಸ್ತಾರವಾಗಿ ವೇದವ್ಯಾಸ ದೇವರ ಮುಂದೆ ಒಪ್ಪಿಸ್ತಾರೆ. ವೇದವ್ಯಾಸ ದೇವರು ಇನ್ನೂ ವಿಸ್ತಾರ ಮಾಡಿ ಶುಕಾಚಾರ್ಯಗೆ ಉಪದೇಶ ಮಾಡ್ತಾರೆ. ಪುರಾಣದ 9 ಲಕ್ಷಣಗಳನ್ನು ಕೂಡ ಶುಕಾಚಾರ್ಯ ಉಪದೇಶ ಮಾಡ್ತಾರೆ ಪರೀಕ್ಷಿತ್ ರಾಜರಿಗೆ. ಸರ್ಗ, ವಿಸರ್ಗ, ಸ್ಥಾನ, ಭೂಷಣ, ಪೋಷಣ, ಊತಿ, ಮನ್ವಂತರ, ಈಶಾನುಕಥ, ನಿರೋಧ, ಮುಕ್ತಿ, ಆಶ್ರಯ ಅಂತ ಹೇಳಿ ಇಷ್ಟೆಲ್ಲ 9 ಪುರಾಣಗಳ ಲಕ್ಷಣಗಳನ್ನು ಉಪದೇಶ ಮಾಡಿ ಆದ ಮೇಲೆ ಪರೀಕ್ಷಿತ್ ರಾಜರು ಕೇಳ್ತಾರೆ ಶುಕಾಚಾರ್ಯನ, ಮೈತ್ರೇಯರ ವಿದುರರ ಭೇಟಿ ಯಾವಾಗಾಯಿತು? ಮೈತ್ರೇಯರ ವಿದುರರಿಗೆ ಏನು ಉಪದೇಶ ಮಾಡಿದ್ರು? ಅವೆಲ್ಲವನ್ನ ವಿಸ್ತಾರವಾಗಿ ಹೇಳ್ರಿ ಅಂದಾಗ ನಾಳೆ ಹೇಳ್ತೇನೆ. ಶ್ರೀ ಕೃಷ್ಣಾರ್ಪಣ. ತಾಮತಿ ಶ್ಲೋಕಾಭಿಪ್ರಾಯ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುಂ.